ಹಲೋ ಎವ್ರಿವನ್, ಕನ್ನಡದಲ್ಲಿ ದ ಹಿಂದೂ ದಿನಪತ್ರಿಕೆಯ ಸುದ್ದಿ ವಿಶ್ಲೇಷಣೆಗೆ ತಮ್ಮೆಲ್ಲರಿಗೂ ಸ್ವಾಗತ. ಈ ಒಂದು ಸಂಚಿಕೆಯಲ್ಲಿ ನಾವು ದಿನಾಂಕ 8 ಜನವರಿ 2025 ದ ಹಿಂದೂ ದಿನಪತ್ರಿಕೆಯ ಸುದ್ದಿ ವಿಶ್ಲೇಷಣೆಯನ್ನು ಮಾಡಲಿದ್ದೇವೆ. ಸೊ ಈ ಒಂದು ಸಂಚಿಕೆಯಲ್ಲಿ ನಾವು ಯಾವೆಲ್ಲ ಒಂದು ಟಾಪಿಕ್ಗಳನ್ನು ಡಿಸ್ಕಸ್ ಮಾಡಲಿದ್ದೀವಿ ಅನ್ನುವಂಥದ್ದನ್ನು ನೋಡೋಣ. ಸೊ ಮೊದಲನೇದಾಗಿ ಪ್ರವಾಸಿ ಭಾರತೀಯ ದಿವಸ್ ಟು ಬಿಗಿನ್ ಟುಡೇ ಇನ್ ಒಡಿಶಾ. ಸೊ ಒಡಿಶಾದ ಭುವನೇಶ್ವರ್ನಲ್ಲಿ 18ನೇ ಆವೃತ್ತಿಯ ಪ್ರವಾಸಿ ಭಾರತೀಯ ದಿನವನ್ನು ಇವತ್ತಿನಿಂದ ಈ ಒಂದು ಸಮಾವೇಶವನ್ನು ಆರಂಭ ಮಾಡಲಿದ್ದಾರೆ. ಸೊ ಈ ಹಿನ್ನೆಲೆಯಲ್ಲಿ ಈ ಒಂದು ಟಾಪಿಕ್ GS ಪೇಪರ್ 2 ಅಡಿಯಲ್ಲಿ ಇಂಟರ್ನ್ಯಾಷನಲ್ ರಿಲೇಷನ್ಗೆ ಸಂಬಂಧಪಟ್ಟಿರುವಂಥ ಟಾಪಿಕ್ ಆಗಿದೆ. ಸೊ ಇಂಟರ್ನ್ಯಾಷನಲ್ ರಿಲೇಷನಲ್ಲಿ ನಮಗೆ ನೇರವಾಗಿ ಈ ಒಂದು ಇಂಡಿಯನ್ ಡಯಾಸ್ಪೋರಾ ಬಗ್ಗೆ ಮೆನ್ಷನ್ ಮಾಡಿದ್ದಾರೆ, ಅನಿವಾಸಿ ಭಾರತೀಯರ ಬಗ್ಗೆ. ಸೊ ಈ ಹಿನ್ನೆಲೆಯಲ್ಲಿ ಈ ಒಂದು ಟಾಪಿಕ್ ಇಂಟರ್ನ್ಯಾಷನಲ್ ರಿಲೇಷನ್ ಅಡಿಯಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ದ ನೆಕ್ಸ್ಟ್ ಒನ್ ಈಸ್ ಕೋರ್ಟ್ ಡಿಸ್ಮಿಸಸ್ ಪ್ಲೀ ಅಗೇನ್ಸ್ಟ್ ಜಡ್ಜಸ್ ಇಂಪೀಚ್ಮೆಂಟ್ ಮೋಷನ್. ಸೊ ಇಲ್ಲಿ ಅಲಹಾಬಾದ್ನ ಹೈಕೋರ್ಟ್ನ ಏನು ಜಡ್ಜಸ್ಗಳಾಗಿದ್ದರು ಅವರ ವಿರುದ್ಧ ಏನು ಇಂಪೀಚ್ಮೆಂಟ್ ಮೋಷನ್ ಏನಿತ್ತು ಅದರ ವಿರುದ್ಧವಾಗಿರುವಂಥ ಈ ಒಂದು ಅರ್ಜಿಯನ್ನು ಏನು ಮಾಡಲಾಗಿದೆ ಅಂತಂದರೆ ಅಲ್ಲಿನ ಹೈಕೋರ್ಟ್ ಅದನ್ನು ವಜಾಗೊಳಿಸಿರುವಂಥದ್ದು. ಸೊ ಈ ಒಂದು ಟಾಪಿಕ್ GS ಪೇಪರ್ 2 ಅಡಿಯಲ್ಲಿ ಪಾಲಿಟಿಗೆ ಸಂಬಂಧಪಟ್ಟಿರುವಂಥ ಟಾಪಿಕ್ ಆಗಿದೆ. ಆ್ಯಂಡ್ ದ ನೆಕ್ಸ್ಟ್ ಒನ್ ಈಸ್ ದಿಸ್ ಪೊಲೀಸ್ ಸ್ಟೇಷನ್ ಹೌಸ್ಡ್ ಸುಖದೇವ್ ಭಗತ್ ಸಿಂಗ್ ರಾಜ್ಗುರು ಇನ್ 1920. ಸೊ ಇಲ್ಲಿ ದಿಸ್ ಪೊಲೀಸ್ ಸ್ಟೇಷನ್ ಅಂತ ಹೇಳ್ತಾ ಇರುವಂಥದ್ದು ಏನು ದೆಹಲಿಯಲ್ಲಿ ಶಹದಾಪುರ ಅನ್ನುವಂಥ ಪೊಲೀಸ್ ಸ್ಟೇಷನ್ ಇದೆ. ಆ ಒಂದು ಪೊಲೀಸ್ ಸ್ಟೇಷನಲ್ಲಿ 1920ರಲ್ಲಿ ಸುಖದೇವ್ ಭಗತ್ ಸಿಂಗ್ ಮತ್ತು ರಾಜ್ಗುರು ಅವರನ್ನು ಬಂಧನದಲ್ಲಿ ಇಡಲಾಗಿತ್ತು. ಸೊ ಈ ಹಿನ್ನೆಲೆಯಲ್ಲಿ ಈ ಒಂದು ಟಾಪಿಕ್ GS ಪೇಪರ್ 1 ಅಡಿಯಲ್ಲಿ ಹಿಸ್ಟರಿಗೆ ಸಂಬಂಧಪಟ್ಟಿರುವಂಥ ಟಾಪಿಕ್ ಆಗಿದೆ. ಸೊ ನೆಕ್ಸ್ಟ್ ಒನ್ ವೈ ದ ಲೊಕೇಶನ್ ಆಫ್ ಚೀನಾಸ್ ಅರ್ತ್ ಕ್ವೇಕ್ ಮ್ಯಾಟರ್. ಸೊ ಇತ್ತೀಚೆಗೆ ಈ ಒಂದು ಟಿಬೆಟ್ ರೀಜನಲ್ಲಿ ಹಾಗೆ ಈ ಅದಕ್ಕೆ ಹೊಂದಿಕೊಂಡಿರುವಂಥ ಪ್ರದೇಶಗಳಾಗಿರುವಂಥ ನೇಪಾಳ ಮತ್ತು ಭಾರತದ ಕೆಲವು ಭಾಗಗಳಲ್ಲಿ ಅರ್ತ್ ಕ್ವೇಕ್ ಆಗಿತ್ತು, ಅಂದರೆ ಭೂಕಂಪ ಆಗಿತ್ತು. ಸೊ ಈ ಹಿನ್ನೆಲೆಯಲ್ಲಿ ಏನು ಚೀನಾ ಅನ್ನುವಂಥದ್ದು ಈ ಒಂದು ಅರ್ತ್ ಕ್ವೇಕ್ ಆಗುವಂಥ ಒಂದು ಲೊಕೇಶನಲ್ಲಿ ಆಯಕಟ್ಟಿನ ಸ್ಥಳದಲ್ಲಿ ಏನಿದೆ, ಸೊ ಇದು ಯಾಕೆ ಮ್ಯಾಟರ್ ಆಗುತ್ತೆ ಅನ್ನುವಂಥದ್ದನ್ನು ಈ ಒಂದು ಆರ್ಟಿಕಲಲ್ಲಿ ಡಿಸ್ಕಸ್ನ ಮಾಡಲಿದ್ದೇವೆ. ಸೊ ಇದು GS ಪೇಪರ್ 2 ಅಡಿಯಲ್ಲಿ ಇಂಟರ್ನ್ಯಾಷನಲ್ ರಿಲೇಷನ್ಗೆ ಸಂಬಂಧಪಟ್ಟಿರುವಂಥ ಟಾಪಿಕ್ ಆಗಿದೆ. ಹಾಗೆ ಇಂಪಾರ್ಟೆಂಟ್ ಶಾರ್ಟ್ ಕರೆಂಟ್ ಅಫೇರ್ಸಲ್ಲಿ ನಾವು ಪನಾಮ ಕ್ಯಾನಲ್ ಹಾಗೆ ಗ್ರೀನ್ಲ್ಯಾಂಡ್ ಕುರಿತು ನೋಡಲಿದ್ದೇವೆ. ಹಾಗೆ ಸೆಕೆಂಡ್ ಒನ್ ಈಸ್ ಇಂಡಿಯಾ US ಟು ಜಾಯಿಂಟ್ಲಿ ಮ್ಯಾನುಫ್ಯಾಕ್ಚರ್ ಇಂಟರ್ ಆಪರೇಬಲ್ಸ್ ಸೋನೋ ಬಯಾಸ್ ಫಾರ್ ನೇವಿ. ಸೊ ಇಲ್ಲಿ ನೇವಿಗೆ ಇರುವಂಥ ಈ ಏನು ಸೋನೋ ಬಯಾಸ್ ಏನಿದೆ, ಸೊ ಇದನ್ನು ಭಾರತ ಮತ್ತು US ಇದನ್ನು ಜಂಟಿಯಾಗಿ ಜಾಯಿಂಟ್ಲಿ ಏನು ಮಾಡ್ತಾ ಇದೆ ಅಂತಂದರೆ ಮ್ಯಾನುಫ್ಯಾಕ್ಚರನ್ನು ಅಭಿವೃದ್ಧಿಯನ್ನು ಮಾಡ್ತಾ ಇರುವಂಥದ್ದು. ಸೊ ಇವಾಗ ನಾವು ಈ ಒಂದು ಆರ್ಟಿಕಲ್ಗಳನ್ನ ಇನ್ ಡೀಟೇಲ್ ಆಗಿ ಚರ್ಚೆಯನ್ನು ಮಾಡ್ತಾ ಹೋಗೋಣ. ಸೊ ಪ್ರವಾಸಿ ಭಾರತೀಯ ದಿವಸ್ ಟು ಬಿಗಿನ್ ಟುಡೇ ಇನ್ ಒಡಿಶಾ. ಸೊ ಒಡಿಶಾದಲ್ಲಿ ಇವತ್ತಿನಿಂದ ಪ್ರವಾಸಿ ಭಾರತೀಯ ದಿವಸವನ್ನು ಆಚರಣೆಯನ್ನು ಮಾಡಲಾಗ್ತಾ ಇದೆ. ಸೊ ಇಲ್ಲಿರುವಂಥ ಕೀವರ್ಡ್ ಏನಂತಂದರೆ ಪ್ರವಾಸಿ ಭಾರತೀಯ ದಿವಸ್, ಪ್ರವಾಸಿ ಭಾರತೀಯ ದಿವಸ. ಸೊ ಏನಿವಾಗ ಈ ಒಂದು ಪ್ರವಾಸಿ ಭಾರತೀಯ ದಿವಸ ಅನ್ನುವಂಥದ್ದು ಈ ಒಂದು ಒಡಿಶಾದಲ್ಲಿ ಏನಾಗ್ತಾ ಇದೆ, ಸೊ ಇದು 18th ಎಡಿಷನ್ ಆಗಿದೆ. 18th ಎಡಿಷನ್ ಅಂದರೆ 18ನೇ ಆವೃತ್ತಿಯದ್ದು. ಸೊ ಈ ಒಂದು ಸಮಾವೇಶ ನಡೀತಾ ಇರುವಂಥ ಸ್ಥಳವನ್ನು ನೋಡೋದಾದರೆ ಇದು ಒಡಿಶಾದ ಭುವನೇಶ್ವರ್ನಲ್ಲಿ ಈ ಒಂದು ಸಮಾವೇಶವನ್ನು ಮಾಡಲಾಗ್ತಾ ಇದೆ. ಸೊ ಭುವನೇಶ್ವರ್ ಅನ್ನುವಂಥದ್ದು ಒಡಿಶಾದಲ್ಲಿ ಕಂಡುಬರುತ್ತೆ, ಒಡಿಶಾ. ಹಾಗಿದ್ರೆ ಈ ಒಂದು ಸಮಾವೇಶದ ಅಥವಾ ಈ ಒಂದು ದಿನದ ಥೀಮನ್ನು ನೋಡೋದಾದರೆ ಅಂದರೆ ಧ್ಯೇಯ ವಾಕ್ಯವನ್ನು ನೋಡೋದಾದರೆ ಡಯಾಸ್ಪೋರಾಸ್ ಕಾಂಟ್ರಿಬ್ಯೂಷನ್, ಡಯಾಸ್ಪೋರಾಸ್ ಕಾಂಟ್ರಿಬ್ಯೂಷನ್ ಟು ಎ ವಿಕಸಿತ್ ಭಾರತ್, ವಿಕಸಿತ್ ಭಾರತ್. ಈ ಒಂದು ದಿನದ ಧ್ಯೇಯ ವಾಕ್ಯ ಏನಾಗಿದೆ ಅಂತಂದ್ರೆ ವಿಕಸಿತ ಭಾರತಕ್ಕಾಗಿ ಅನಿವಾಸಿ ಭಾರತೀಯರ ಕೊಡುಗೆ ಅನ್ನುವಂಥದ್ದು. ಹಾಗಿದ್ರೆ ಇಲ್ಲಿ ಏನಿದು ವಿಕಸಿತ ಭಾರತ ಅಂತಂದ್ರೆ ಸೊ ಇಲ್ಲಿ ಭಾರತದ ಒಂದು ವಿಷನ್ ಇದೆ. ಏನಂತಂದ್ರೆ 2047 ವೇಳೆಗೆ ಭಾರತ ಅನ್ನುವಂಥದ್ದು ವಿಕಸಿತ ಭಾರತ ಆಗಿ ರೂಪುಗೊಳ್ಳುವಂಥ, ಅಂದರೆ ವಿಕಸಿತ ಭಾರತ ಅಂತಂದರೆ ಸೊ ಭಾರತ ಇವಾಗ ಸದ್ಯಕ್ಕೆ ಇರುವಂಥದ್ದು ಡೆವಲಪಿಂಗ್ ನೇಷನ್ಗಳ ಸಾಲಿನ ಅಡಿಯಲ್ಲಿ, ಅಂದರೆ ಅಭಿವೃದ್ಧಿಶೀಲಗಳ ರಾಷ್ಟ್ರಗಳ ಸಾಲಿನಲ್ಲಿ ಬರುತ್ತೆ. ಸೊ 2047 ವೇಳೆಗೆ ಭಾರತ ವಿಕಸಿತ ಭಾರತ ಅಂದರೆ ಅಭಿವೃದ್ಧಿ ಹೊಂದಿದ ದೇಶವಾಗಿ ರೂಪುಗೊಳ್ಳುವಂಥ ಒಂದು ವಿಷನನ್ನು ಹೊಂದಿರುವಂಥದ್ದು. ಸೊ ನಾವಿವಾಗ ಈ ಒಂದು ದಿನದ ಒಂದು ಬಗ್ಗೆ ಇನ್ನೊಂದಿಷ್ಟು ಮಾಹಿತಿನ ತಿಳ್ಕೊಳ್ಳೋಣ. ಸೊ ಇಲ್ಲಿ ಪ್ರವಾಸಿ ಭಾರತೀಯ ದಿವಸ ಏನು ಇವಾಗ ಸೆಲೆಬ್ರೇಟನ್ನು ಮಾಡಲಾಗ್ತಾ ಇದೆ, ಸೊ ಇದನ್ನು ಯಾವಾಗ ಆಚರಣೆಯನ್ನು ಮಾಡಲಾಗುತ್ತೆ, ಪ್ರವಾಸಿ ಭಾರತೀಯ ದಿವಸ ಅಂತಂದರೆ ಯಾವ ದಿನ ಅಂತಂದ್ರೆ ಅದು ಜನವರಿ 9. ಸೊ ಇದನ್ನು ಈ ಹಿಂದೆ ಅಂದರೆ 2015ಕ್ಕಿಂತ ಮುಂಚೆ
ಪ್ರತಿ ವರ್ಷ ಸೆಲೆಬ್ರೇಟನ್ನು ಮಾಡಲಾಗ್ತಾ ಇತ್ತು. ಆದರೆ 2015 ನಂತರ ಪ್ರತಿ 2 ವರ್ಷಗಳಿಗೊಮ್ಮೆ ಈ ಒಂದು ದಿವಸವನ್ನು ಆಚರಣೆಯನ್ನು ಮಾಡಲಾಗತ್ತೆ. ಹಾಗಿದ್ರೆ ಈ ಒಂದು ದಿನದ ಮಹತ್ವ ಅಂದರೆ ಜನವರಿ 9 ಏನಿದೆ, ಈ ಒಂದು ದಿನದ ಮಹತ್ವವನ್ನು ನೋಡೋದಾದರೆ, ಸೊ ಏನು ಜನವರಿ 9, 1915 ಮಹಾತ್ಮ ಗಾಂಧೀಜಿಯವರು ಸೌತ್ ಆಫ್ರಿಕಾದಿಂದ ಭಾರತಕ್ಕೆ ವಾಪಸ್ ಆಗ್ತಾರೆ. ಸೊ ಈ ಒಂದು ದಿನವನ್ನು ಸ್ಮರಿಸುವಂಥ ಒಂದು ಭಾಗವಾಗಿ ಈ ಒಂದು ದಿನವನ್ನು ಇಲ್ಲಿ ಆಯ್ಕೆಯನ್ನು ಮಾಡಿಕೊಳ್ಳಲಾಗಿದೆ. ಹಾಗೆ ಇದೇ ಒಂದು ದಿನದಂದು ಅಂದರೆ ಏನು ಭಾರತೀಯ ಇತಿಹಾಸಕ್ಕಾಗಿ ಭಾರತದ ಒಂದು ಅಭಿವೃದ್ಧಿಗೆ, ಈ ಒಂದು ವಿದೇಶದ ಅಭಿವೃದ್ಧಿಯಲ್ಲಿ ಅಂದರೆ ಈ ಒಂದು ಅನಿವಾಸಿ ಭಾರತೀಯರು ಏನಿರ್ತಾರೆ ಇವರು ಭಾರತದ ಇತಿಹಾಸ ಮತ್ತು ಬೆಳವಣಿಗೆಗೆ ಕೊಡುಗೆ ನೀಡುವಂಥ ಒಂದು ದಿನವನ್ನು ಸ್ಮರಿಸುವಂಥ ನಿಟ್ಟಿನಲ್ಲಿ ಇದನ್ನು ಸೆಲೆಬ್ರೇಟನ್ನು ಮಾಡಲಾಗ್ತಾ ಇದೆ. ಹಾಗಿದ್ರೆ ಯಾಕೆ ಇದನ್ನು ಸೆಲೆಬ್ರೇಟ್ ಮಾಡಲಾಗ್ತಾ ಇದೆ ಅಂತಂದರೆ, ಸೊ ಫಸ್ಟ್ ಒನ್ ಅಬ್ಜೆಕ್ಟಿವ್ ದ ಸ್ಟ್ರೆಂಥನಿಂಗ್ ದಿ ಎಂಗೇಜ್ಮೆಂಟ್ ಬಿಟ್ವೀನ್ ಇಂಡಿಯಾ ಆ್ಯಂಡ್ ಇಟ್ಸ್ ಗ್ಲೋಬಲ್ ಡಯಾಸ್ಪೋರಾ. ಅಂದರೆ ಇಲ್ಲಿ ಭಾರತ ಮತ್ತು ಭಾರತೀಯ ಒಂದು ಡಯಾಸ್ಪೋರಾ ಏನಿರ್ತಾರೆ ಅಂದರೆ ಅನಿವಾಸಿ ಭಾರತೀಯರು ಜಾಗತಿಕವಾಗಿ ಇವರ ನಡುವಿನ ಒಂದು ಬಾಂಧವ್ಯವನ್ನು ಬಲಗೊಳಿಸುವಂಥ ನಿಟ್ಟಿನಲ್ಲಿ ಇದನ್ನು ಸೆಲೆಬ್ರೇಟನ್ನು ಮಾಡಲಾಗ್ತಾ ಇದೆ. ಹಾಗೆ ರೆಕಾಗ್ನೈಸಿಂಗ್ ಕಂಟ್ರಿಬ್ಯೂಷನ್ ಆಫ್ NRI ಅಂದರೆ NRI ಅಂತಂದರೆ ನಾನ್ ರೆಸಿಡೆಂಟ್ ಇಂಡಿಯನ್ಸ್ ಆ್ಯಂಡ್ PIO ಅಂದರೆ ಪರ್ಸನ್ ಆಫ್ ಇಂಡಿಯನ್ ಒರಿಜಿನ್. ಸೊ ಇವರ ಒಂದು ಕೊಡುಗೆಯನ್ನು ಸ್ಮರಿಸುವಂಥ ಒಂದು ಒಂದು ಭಾಗವಾಗಿ ಈ ಒಂದು ದಿನವನ್ನು ಸೆಲೆಬ್ರೇಟನ್ನು ಮಾಡಲಾಗ್ತಾ ಇದೆ. ಹಾಗಾದರೆ ಈ ಒಂದು ದಿನದ ಮಹತ್ವವನ್ನು ನೋಡೋದಾದ್ರೆ, ಸೊ ಅಕ್ನಾಲೆಡ್ಜ್ NRI's ರೋಲ್ ಇನ್ ಇಂಡಿಯಾಸ್ ಎಕನಾಮಿಕ್ ಆ್ಯಂಡ್ ಸೋಷಿಯಲ್ ಡೆವಲಪ್ಮೆಂಟ್ ಅಂದರೆ ಈ ಒಂದು ದೇಶದ ಆರ್ಥಿಕ ಮತ್ತು ಸಾಮಾಜಿಕ ಅಭಿವೃದ್ಧಿಗೆ ಈ NRIಗಳ ಅನಿವಾಸಿ ಭಾರತೀಯರ ಕೊಡುಗೆಯನ್ನು ಇಲ್ಲಿ ಗುರುತಿಸುವಂಥ ಒಂದು ಕೆಲಸವನ್ನು ಇಲ್ಲಿ ಮಾಡಲಾಗತ್ತೆ. ಅಂದರೆ ಏನು ಈ NRIಗಳು ದೇಶ ಸಂಕಷ್ಟದ ಒಂದು ಪರಿಸ್ಥಿತಿಯಲ್ಲಿ ಏನು ಮಾಡಲಾಗತ್ತೆ ಅಂದರೆ ಇವರು ನೆರವಿಗೆ ಧಾವಿಸುವಂಥ ಕೆಲಸವನ್ನು ಮಾಡ್ತಾರೆ. ಹಾಗೆ ದೇಶದ ಅಭಿವೃದ್ಧಿಯಲ್ಲಿ ಕೂಡ ಪ್ರಮುಖವಾದಂಥ ಪಾತ್ರವನ್ನು ವಹಿಸ್ತಾರೆ. ಹಾಗೆ ಇದೇ NRIಗಳು ಕೂಡ ಏನು ಮಾಡ್ತಾರೆ ಅಂದರೆ ತಮ್ಮ ದುಡಿಮೆಯ ಒಂದಿಷ್ಟು ಭಾಗವನ್ನು ಆ ದೇಶದ ಏಳಿಗೆಗೆ ಕೂಡ ಏನು ಮಾಡ್ತಾರೆ ಅಂದರೆ ಮೀಸಲಿಡ್ತಾರೆ. ಸೊ ಈ ಒಂದು ದಿನದ ಥೀಮನ್ನು ನೋಡೋದಾದರೆ ನೀವು ಇದು ಕಾಂಟ್ರಿಬ್ಯೂಷನ್ ಫಾರ್ ದ ಏನಂತಂದರೆ ಡಯಾಸ್ಪೋರಲ್ ಕಾಂಟ್ರಿಬ್ಯೂಷನ್ ಟು ವಿಕಸಿತ ಭಾರತ. ಸೊ ಈ ರೀತಿ ಥೀಮ್ಗಳು ಏನಾಗುತ್ತೆ ಅಂದರೆ ಪ್ರತಿ ವರ್ಷ ಬದಲಾಗತ್ತಾ ಹೋಗುತ್ತಾ. ಸೊ ಈ ಒಂದು ಆಚರಣೆಯನ್ನು 2003 ಏನು ಮಾಡಲಾಗ್ತಾ ಇದೆ ಅಂದರೆ ಆಚರಣೆಯನ್ನು ಮಾಡಿಕೊಂಡು ಬದಲಾಗ್ತಾ ಇದೆ. ಸೊ 2003 2015 ಇದನ್ನು ಪ್ರತಿ 1 ವರ್ಷಗಳಿಗೆ ಸೆಲೆಬ್ರೇಟನ್ನು ಮಾಡಲಾಗ್ತಾ ಇತ್ತು. 2015 ನಂತರ 2 ವರ್ಷಗಳಿಗೆ ಒಮ್ಮೆ ಈ ಒಂದು ಆಚರಣೆಯನ್ನು ಮಾಡಲಾಗ್ತಾ ಇದೆ. ಸೊ ಈ ಹಿನ್ನೆಲೆಯಲ್ಲಿ ಈ ಪ್ರವಾಸಿ ಭಾರತೀಯ ದಿವಸಕ್ಕೆ ಸಂಬಂಧಪಟ್ಟಂತೆ ಗೌರ್ಮೆಂಟ್ ಆಫ್ ಇಂಡಿಯಾ ಏನು ಮಾಡಿದೆ ಅಂದರೆ ಹಲವಾರು ಒಂದು ಸ್ಕೀಮ್ಗಳನ್ನು ಕೂಡ ಜಾರಿಗೆ ತಂದಿರುವಂಥದ್ದು. ಸೊ ಅವುಗಳಲ್ಲಿ ಪ್ರಮುಖವಾಗಿರುವಂಥದ್ದು ಅಂತಂದರೆ ಪ್ರವಾಸಿ ಕೌಶಲ್ಯ ಯೋಜನೆ ಅಂತ ಹೇಳಿ, ಪ್ರವಾಸಿ ಕೌಶಲ್ಯ ಯೋಜನೆ. ಸೊ ಈ ಒಂದು ಯೋಜನೆ ಅಡಿಯಲ್ಲಿ ಏನು ಮಾಡಲಾಗತ್ತೆ ಅಂದರೆ ಅನಿವಾಸಿ ಭಾರತೀಯರಿಗೆ ಕೌಶಲ್ಯದ ತರಬೇತಿಯನ್ನು ನೀಡಲಾಗತ್ತೆ. ಸೊ ಅದಾದ ನಂತರದಲ್ಲಿ ಸ್ಕಾಲರ್ಶಿಪ್ ಪ್ರೋಗ್ರಾಮನ್ನು ಕೂಡ ಜಾರಿಗೆ ತರಲಾಗಿದೆ. ಸ್ಕಾಲರ್ಶಿಪ್ ಪ್ರೋಗ್ರಾಮ್ ಏನು ಅನಿವಾಸಿ ಭಾರತೀಯರು ಇರ್ತಾರೆ ಅವರ ಒಂದು ಮಕ್ಕಳ ಒಂದು ವಿದ್ಯಾಭ್ಯಾಸಕ್ಕಾಗಿ ಶಿಷ್ಯ ವೇತನವನ್ನು ಕೂಡ ನೀಡಲಾಗತ್ತೆ. ಸೊ ಅದಾದ ನಂತರದಲ್ಲಿ ವಜ್ರ ಅನ್ನುವಂಥ ಇನ್ನೊಂದು ಇನಿಷಿಯೇಟಿವ್ನ ತರಲಾಗಿದೆ. ಸೊ ಈ ಮೂಲಕ ಏನು ಅನಿವಾಸಿ ಭಾರತೀಯರು ಏನಿರ್ತಾರೆ ಅಂದರೆ ಇವರು ಬೇರೆ ದೇಶಗಳಲ್ಲಿ ವಿಜ್ಞಾನಿಗಳಾಗಿ ಎಂಜಿನಿಯರ್ಗಳಾಗಿ ಏನು ವರ್ಕನ್ನು ಮಾಡ್ತಾ ಇರ್ತಾರೆ ಅವರ ಒಂದು ಅನುಭವವನ್ನು ಶೇರ್ ಮಾಡಿಕೊಳ್ಳಲಿಕ್ಕೆ ಅಂದರೆ ಭಾರತೀಯ ಒಂದು ಶಿಕ್ಷಣ ಸಂಸ್ಥೆಗಳೇನಿರುತ್ತೆ ಅವರಿಗೆ ಈ ಒಂದು ಶೈಕ್ಷಣಿಕ ಸಂಸ್ಥೆಗಳಿಗೆ ವಿಸಿಟನ್ನು ಮಾಡುವಂಥ ಪ್ರೋಗ್ರಾಮ್ ಕೂಡ ಈ ಒಂದು ವಜ್ರ ಇನಿಷಿಯೇಟಿವ್ ಆಗಿದೆ. ಹಾಗಿದ್ರೆ ಇದನ್ನು ಈವೆಂಟ್ ಸ್ಟ್ರಕ್ಚರ್ ಏನೆಲ್ಲ ಇರುತ್ತೆ ಅಂತಂದರೆ ಈ ಒಂದು ಸಮಾವೇಶದಲ್ಲಿ ಇನಾಗ್ರಲ್ ಸೆಷನ್ ವಿತ್ ಡಿಗ್ನಿಟರೀಸ್ ಅಂದರೆ ಬೇರೆ ಬೇರೆ ದೇಶಗಳ ಒಂದು ಪ್ರಮುಖ ಗಣ್ಯ ವ್ಯಕ್ತಿಗಳು ಕೂಡ ಇದರಲ್ಲಿ ಬರ್ತಾರೆ. ಸೊ ಇದರಲ್ಲಿ ಸೆಮಿನಾರ್ ಆಗಿರ್ಬೋದು, ಪ್ಯಾನಲ್ ಡಿಸ್ಕಷನ್ ಕೂಡ ಇದರಲ್ಲಿ ಮಾಡಲಾಗತ್ತೆ. ಸೊ ವೆರಿ ಇಂಪಾರ್ಟೆಂಟ್ ಏನಂತಂದರೆ ಇಲ್ಲಿ ಪ್ರವಾಸಿ ಭಾರತೀಯ ಸಮ್ಮಾನ್ ಅವಾರ್ಡನ್ನು ಕೂಡ ನೀಡಲಾಗತ್ತೆ. ಅಂದರೆ ಈ ದೇಶದ ಅಭಿವೃದ್ಧಿಯಲ್ಲಿ ಈ ಒಂದು ಅನಿವಾಸಿ ಭಾರತೀಯರ ಒಂದು ಪಾತ್ರವನ್ನು ಗಮನಿಸಿ ಏನು ಮಾಡಲಾಗತ್ತೆ ಅಂದರೆ ಈ ರೀತಿಯ ಒಂದು ಅವಾರ್ಡನ್ನು ಇಲ್ಲಿ ನೀಡಲಾಗತ್ತೆ. Now let us move on to the next topic. Court dismisses plea against judges impeachment motion. ಸೊ ಇಲ್ಲಿ ಅಲಹಾಬಾದ್ನ ಜಡ್ಜಸ್ಗಳೇನಿದ್ರು ಅವರ ಪದಚ್ಯುತಿಯ ನಿರ್ಣಯದ ಒಂದು ಅರ್ಜಿಯನ್ನು ಏನು ಮಾಡಲಾಗಿದೆ ಅಂದರೆ ಅಲ್ಲಿನ ಹೈಕೋರ್ಟ್ ಅದನ್ನು ವಜಾಗೊಳಿಸಿರುವಂಥದ್ದು.
ಎಸ್, ಸೊ ಏನು ಅಂತಂದರೆ ಇದರ ಒಂದು ಹಿನ್ನೆಲೆಯನ್ನು ನೋಡೋದಾದ್ರೆ, ದ ಅಲಹಾಬಾದ್ ಹೈಕೋರ್ಟ್ ಆನ್ ಟ್ಯೂಸ್ಡೇ ಡಿಸ್ಮಿಸ್ಡ್ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್, ಸಾರ್ವಜನಿಕ ಹಿತಾಸಕ್ತಿ ಅರ್ಜಿನ ಏನು ಮಾಡಿದೆ ಅಂತಂದರೆ ಅಲಹಾಬಾದ್ ಹೈಕೋರ್ಟ್ ಅದನ್ನು ತಿರಸ್ಕಾರವನ್ನು ಮಾಡಿದ. ಸೊ ಅಗೇನ್ಸ್ಟ್ ದ ಇಂಪೀಚ್ಮೆಂಟ್ ಮೋಷನ್ ಸಬ್ಮಿಟೆಡ್ ಇನ್ ದ ಅಪ್ಪರ್ ಹೌಸ್ ಆಫ್ ಪಾರ್ಲಿಮೆಂಟ್. ಸೊ ಇಲ್ಲಿ ಅಪ್ಪರ್ ಹೌಸ್ ಆಫ್ ಪಾರ್ಲಿಮೆಂಟ್ ಅಂದರೆ ರಾಜ್ಯಸಭೆಯಲ್ಲಿ ಏನು ಮಾಡಲಾಗಿತ್ತು ಅಂದರೆ ಇವರ ಒಂದು ಪದಚ್ಯುತಿಯ ನಿರ್ಣಯವನ್ನು ಅಲ್ಲಿ ಪಾಸ್ ಮಾಡಲಾಗಿತ್ತು. ಓವರ್ ದ ಯಾವುದಕ್ಕೆ ಸಂಬಂಧಪಟ್ಟಂತೆ ಓವರ್ ದ ಕಮ್ಯುನಲ್ ಸ್ಪೀಚ್ ಡೆಲಿವರ್ಡ್ ಬೈ ಜಸ್ಟಿಸ್ ಶೇಖರ್ ಯಾದವ್ ಆಟ್ ಆನ್ ಇವೆಂಟ್ ಆರ್ಗನೈಸ್ಡ್ ಬೈ ದ ಲೀಗಲ್ ಸೆಲ್ ಆಫ್ ದ ವಿಶ್ವ ಹಿಂದೂ ಪರಿಷತ್. ಸೊ ಏನಂತಂದ್ರೆ ಈ ಹಿಂದೆ ಈ ಒಂದು ಸಮಾವೇಶದಲ್ಲಿ ಅಲ್ಲಿನ ಹೈಕೋರ್ಟ್ ಅಂದರೆ ಈ ಒಂದು ಅಲಹಾಬಾದ್ ಹೈಕೋರ್ಟ್ನ ಜಡ್ಜಸ್ ಆಗಿರುವಂಥ ಶೇಖರ್ ಯಾದವ್ ಅವರು ಒಂದು ಕಮ್ಯುನಲ್ ಸ್ಪೀಚನ್ನು ಮಾಡಿರ್ತಾರೆ, ಅಂದರೆ ಕೋಮುವಾದ ಒಂದು ಭಾಷಣವನ್ನು ಏನು ಮಾಡಿರ್ತಾರೆ. ಸೊ ಇದರ ವಿರುದ್ಧವಾಗಿ ರಾಜ್ಯಸಭೆಯಲ್ಲಿ ಇವರನ್ನು ಅಂಗೀಕಾರ ಮಾಡಬೇಕಂತ ಹೇಳಿ ಒಂದು ಮೋಷನ್ನ ಏನು ಮಾಡಲಾಗಿರುತ್ತೆ, ಅಂಗೀಕಾರವನ್ನು ಮಾಡಿರುತ್ತೆ. ಸೊ ಇವಾಗ ಅದನ್ನು ಆ ಒಂದು ಮೋಷನ್ನ ಅಲ್ಲಿನ ಹೈಕೋರ್ಟ್ ಅದನ್ನು ವಜಾಗೊಳಿಸಿರುವಂಥದ್ದು. ಎಸ್, ಸೊ ನಾವು ಇವಾಗ ಈ ಹಿನ್ನೆಲೆ ನೋಡಬೇಕಾಗಿರುವಂಥದ್ದು ಏನಂತಂದ್ರೆ, ಏನು ಇಂಪೀಚ್ಮೆಂಟ್ ಆಫ್ ಜಡ್ಜಸ್ ಏನಿದೆ, ಸೊ ಈಗ ಆಗಿರುವಂಥ ಇಂಪೀಚ್ಮೆಂಟ್ ಮೋಷನ್ ಅನ್ನುವಂಥದ್ದು ಇದೇ ಮೊದಲನೇದೇನಲ್ಲ. ಸೊ ಈ ಹಿಂದೆ ಹಲವಾರು ಪ್ರಕರಣಗಳು ಕೂಡ ಆಗಿದ್ದವು ಅಂತ. ಸೊ ಇನ್ಸ್ಟೆನ್ಸ್ ಆಫ್ ಇಂಪೀಚ್ಮೆಂಟ್ ಅಂದರೆ ಈ ಪದಚ್ಯುತಿಯ ಒಂದು ಉದಾಹರಣೆಗಳನ್ನ ನೋಡೋದಾದರೆ, ಜಸ್ಟಿಸ್ ಸೌಮಿತ್ರ ಸೇನ್, ಸೊ ಇವರ ವಿರುದ್ಧವೂ ಕೂಡ, ಸೊ ಇವರು ಕಲ್ಕತ್ತಾ ಹೈಕೋರ್ಟ್ನ ಜಡ್ಜಸ್ ಆಗಿದ್ದರು. ಸೊ ಇವರ ವಿರುದ್ಧ 2011ರಲ್ಲಿ ಏನು ಮಾಡಲಾಗತ್ತಂದರೆ ಭ್ರಷ್ಟಾಚಾರದ ಒಂದು ಆರೋಪದ ಅಡಿಯಲ್ಲಿ ಇವರ ವಿರುದ್ಧ ಈ ಒಂದು ಇಂಪೀಚ್ಮೆಂಟ್ ಮೋಷನ್ ಪಾಸ್ ಮಾಡಲಾಗಿರುತ್ತೆ. ಆದರೆ ಇವರೇನು ಮಾಡ್ತಾರೆ ಅಂತಂದರೆ ಈ ಒಂದು ಲೋಕಸಭೆಯಲ್ಲಿ ಇವರ ವಿರುದ್ಧದ ನಿರ್ಣಯವನ್ನು ಡಿಸ್ಕಸ್ ಮಾಡುವ ಮೊದಲೇ ಏನು ಮಾಡ್ತಾರೆ ಅಂತಂದರೆ ಇವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನು ನೀಡ್ತಾರೆ. ಸೊ ಅದಾದ ನಂತರದಲ್ಲಿ ಜಸ್ಟಿಸ್ SK ಗ್ಯಾಂಗಲೆ ಅವರು ಬರ್ತಾರೆ. ಸೊ ಇವರು ಮಧ್ಯಪ್ರದೇಶದ ಹೈಕೋರ್ಟ್ನ ಜಡ್ಜ್ ಆಗಿದ್ದರು. ಹಾಗೆ ಇವರ ವಿರುದ್ಧ 2015ರಲ್ಲಿ ಈ ಲೈಂಗಿಕ ಕಿರುಕುಳದ ಆರೋಪದ ಮೇಲೆ ಏನು ಮಾಡಲಾಗತ್ತಂದರೆ ಇಂಪೀಚ್ಮೆಂಟ್ ಮೋಷನ್ನ ಪಾಸ್ ಮಾಡಲಾಗಿರುತ್ತೆ. ಸೊ ಇದರ ಒಂದು ಭಾಗವಾಗಿ ಒಂದು ಕಮಿಟಿಯನ್ನು ಕೂಡ ಸೆಟಪ್ ಮಾಡಲಾಗತ್ತೆ. ಸೊ ಅದು ಇನ್ವೆಸ್ಟಿಗೇಟ್ ಕೂಡ ಮಾಡಲಾಗತ್ತೆ. ಅವರನ್ನು ಈ ಒಂದು ಪ್ರಕರಣದಿಂದ 2017ರಲ್ಲಿ ಏನು ಮಾಡಲಾಗತ್ತೆ ಅಂದರೆ ಅವರು ನಿರ್ದೋಷಿ ಅಂತ ಹೇಳಿ ಈ ಒಂದು ಕಮಿಟಿಯ ಒಂದು ತೀರ್ಪಿನಲ್ಲಿ ಬರುತ್ತೆ. ಸೊ ನಂತರದಲ್ಲಿ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ದೀಪಕ್ ಮಿಶ್ರಾ, ಸೊ ಭಾರತದ ಮುಖ್ಯ ನ್ಯಾಯಮೂರ್ತಿಗಳಾಗಿರುವಂಥ ಏನು ದೀಪಕ್ ಮಿಶ್ರಾ ಏನಿದ್ರು, ಇವರ ವಿರುದ್ಧ 2018ರಲ್ಲಿ ಏನು ಮಾಡಲಾಗಿತ್ತು ಅಂತಂದರೆ ಇವರ ವಿರುದ್ಧವೂ ಕೂಡ ಇಲ್ಲಿ ಈ ಒಂದು ಇಂಪೀಚ್ಮೆಂಟ್ ಮೋಷನ್ನ ಪಾಸ್ ಮಾಡಲಾಗಿತ್ತು. ಆದರೆ ಈ ಮೋಷನ್ ಏನು ಮಾಡಲಾಗುತ್ತೆ ಅಂದರೆ ರಾಜ್ಯಸಭೆಯ ಚೇರ್ಮನ್ ಆಗಿರುವಂಥ ಆಗಿನ ಒಂದು ಸಂದರ್ಭದಲ್ಲಿ ವೆಂಕಯ್ಯ ನಾಯ್ಡು ಅವರು ಏನು ಮಾಡ್ತಾರೆ ಅಂತಂದರೆ ಪ್ರಾಥಮಿಕ ಒಂದು ಹಂತದಲ್ಲಿ ಏನು ಮಾಡ್ತಾರೆ ಅಂತಂದರೆ ಅದನ್ನು ಕೂಡ ಇಲ್ಲಿ ವಜಾಗೊಳಿಸ್ತಾರೆ. ಹಾಗಾದರೆ ಇಲ್ಲಿ ಈ ಜಡ್ಜಸ್ಗಳ ವಿರುದ್ಧ ಒಂದು ಇಂಪೀಚ್ಮೆಂಟ್ ಮೋಷನ್ ಏನಿರುತ್ತೆ ಇದಕ್ಕೆ ಇರುವಂಥ ಪ್ರಕ್ರಿಯೆ ಏನು ಅನ್ನೋದನ್ನು ನೋಡೋಣ. The Constitution provides that a judge can be removed only by an order of the President based on a motion passed by the both houses of the Parliament. ಅಂದರೆ ಯಾವ ಒಂದು ಆಧಾರದ ಮೇಲೆ ಅಂತಂದರೆ ಏನಿವಾಗ ಈ ಉಭಯ ಸದನಗಳೇನಿರುತ್ತೆ, ಸಂಸತ್ತಿನ ಉಭಯ ಸದನಗಳು ಅಂದರೆ ರಾಜ್ಯಸಭೆ ಮತ್ತು ಲೋಕಸಭೆಗಳು, ಇವುಗಳು ಏನು ಪಾಸ್ ಮಾಡುವಂಥ ಅಥವಾ ಅಂಗೀಕಾರ ಮಾಡುವಂಥ ಏನು ನಿರ್ಣಯಗಳೇನಿರುತ್ತೆ ಇವುಗಳ ಆಧಾರದ ಮೇಲೆ ಏನು ಮಾಡ್ಬೋದು ಅಂದರೆ ರಾಷ್ಟ್ರಪತಿಗಳು ಅವರನ್ನು ವಜಾ ಮಾಡ್ಬೋದು ಅಥವಾ ಅವರನ್ನು ಪದಚ್ಯುತಗೊಳಿಸಬಹುದು ಅಂತ ಹೇಳುತ್ತಾ. ಸೊ ಅದಾದ ನಂತರ ಇಲ್ಲಿ ಸುಪ್ರೀಂ ಕೋರ್ಟ್ ಜಡ್ಜಸ್ಗಳನ್ನ ಇಲ್ಲಿ ಯಾವ ಒಂದು ವಿಧಿಯ ಅಡಿಯಲ್ಲಿ ಇಲ್ಲಿ ಇಂಪೀಚ್ಮೆಂಟ್ ಮಾಡಲಾಗತ್ತಂದ್ರೆ ಇದಕ್ಕೆ ಸಂಬಂಧಪಟ್ಟಿರುವಂಥ ಆರ್ಟಿಕಲ್ 120 ಸಬ್ ಕ್ಲಾಸ್ 4. ಸೊ ಇದು ಸುಪ್ರೀಂ ಕೋರ್ಟ್ನ ಜಡ್ಜಸ್ಗಳ ಪದಚ್ಯುತಿಗೆ ಸಂಬಂಧಪಟ್ಟಿರುವಂಥ ಒಂದು ಆರ್ಟಿಕಲ್ ಆಗಿದೆ. ಸೊ ನಂತರದಲ್ಲಿ ಆರ್ಟಿಕಲ್ 218 ಏನಿದೆ, ಸೊ ಇದು ಹೈಕೋರ್ಟ್ ಜಡ್ಜಸ್ಗಳ ಒಂದು ಇಂಪೀಚ್ಮೆಂಟ್ ಕುರಿತಾಗಿರುವಂಥ ಆರ್ಟಿಕಲ್ ಆಗಿದೆ. ಹಾಗಿದ್ರೆ ಈ ಇಂಪೀಚ್ಮೆಂಟ್ ಏನಾಗುತ್ತೆ, ಇದಕ್ಕೆ ಆಧಾರಗಳೇನು, ಯಾವ ಆಧಾರದ ಮೇಲೆ ಇವರನ್ನ ಪದಚ್ಯುತಿಯನ್ನು ಮಾಡಲಾಗತ್ತೆ ಅಂತಂದರೆ ಸೊ ಪ್ರೂವ್ಡ್ ಮಿಸ್ಬಿಹೇವಿಯರ್ ಮತ್ತು ಇನ್ಕೆಪಾಸಿಟಿ ಆಧಾರದ ಮೇಲೆ ಇವರನ್ನು ಪದಚ್ಯುತಿಗೊಳಿಸಲಾಗತ್ತೆ. ಸೊ ಇಲ್ಲಿ ವೆರಿ ಇಂಪಾರ್ಟೆಂಟ್ ಏನಂತಂದ್ರೆ, ಸೊ ಏನು ಈ ಪ್ರೂವ್ಡ್ ಮಿಸ್ಬಿಹೇವಿಯರ್ ಮತ್ತು ಇನ್ಕೆಪಾಸಿಟಿ ಆಧಾರದ ಮೇಲೆ ಇವರನ್ನು ಏನು ಪದಚ್ಯುತಿಗೊಳಿಸಲಾಗತ್ತೆ, ಸೊ ಈ ರೀತಿಯ ಒಂದು ಪ್ರೂವ್ಡ್ ಮಿಸ್ಬಿಹೇವಿಯರ್ ಮತ್ತು ಈ ಇನ್ಕೆಪಾಸಿಟಿ ಅನ್ನುವಂಥ ಟರ್ಮ್ಗಳನ್ನ ಸಂವಿಧಾನದಲ್ಲಿ ಡಿಸ್ಕ್ರೈಬ್ ಮಾಡಿಲ್ಲ. ಅಂದರೆ ಏನು ಅನ್ನುವಂಥದ್ದನ್ನು ಅಲ್ಲಿ ಸಂವಿಧಾನದಲ್ಲಿ ಅದನ್ನು ವರ್ಣನೆಯನ್ನು ಅಥವಾ ಅದಕ್ಕೆ ನಿರ್ದಿಷ್ಟವಾದಂಥ ವ್ಯಾಖ್ಯಾನವನ್ನು ನೀಡಿಲ್ಲ. ಹಾಗಿದ್ರೆ ಇದರ ಪ್ರೊಸೀಜರ್ ಯಾವ ರೀತಿ ಇರುತ್ತೆ, ಪ್ರಕ್ರಿಯೆ ಯಾವ ರೀತಿ ಇರುತ್ತೆ ಅನ್ನುವಂಥದ್ದು ನೋಡೋಣ. ಸೊ ಇದಕ್ಕೆ ಪ್ರೊಸೀಜರ್ ಅನ್ನುವಂಥದ್ದು ಯಾವ ರೀತಿ ಇವರನ್ನು ಪದಚ್ಯುತಿಗೊಳಿಸಬೇಕು ಅನ್ನುವಂಥದ್ದನ್ನು
ಜಡ್ಜಸ್ ಇನ್ಕ್ವೈರಿ ಆ್ಯಕ್ಟ್ 1968 ಮೆನ್ಷನ್ನ ಮಾಡಲಾಗಿದೆ. ಎಸ್, ಸೊ ಇದರ ಪ್ರಕಾರ ಏನಂತಂದರೆ ಇದರ ಒಂದು ಈ ಜಡ್ಜಸ್ ಇನ್ಕ್ವೈರಿ ಆ್ಯಕ್ಟ್ ಏನಿದೆ, ಸೊ ಈ ಆ್ಯಕ್ಟ್ನ ಸೆಕ್ಷನ್ 3 ಏನು ಹೇಳುತ್ತೆ ಅಂತಂದ್ರೆ, ಈ ಮೋಷನ್ನ ಪಾಸ್ ಮಾಡಬೇಕಿದ್ರೆ ಫಾರ್ ಎ ಮೋಷನ್ ಆಫ್ ಇಂಪೀಚ್ಮೆಂಟ್ ಟು ಬಿ ಟೇಕನ್ ಅಪ್ ಇಟ್ ಹ್ಯಾಸ್ ಟು ಬಿ ಮೂವ್ಡ್ ಬೈ ನಾಟ್ ಲೆಸ್ ದ್ಯಾನ್ 100 ಮೆಂಬರ್ಸ್ ಇನ್ ದ ಲೋವರ್ ಹೌಸ್ ಆ್ಯಂಡ್ ಅಟ್ ಲೀಸ್ಟ್ 50 ಮೆಂಬರ್ಸ್ ಇನ್ ದ ಅಪ್ಪರ್ ಹೌಸ್. ಸೊ ಈ ಒಂದು ಮೋಷನ್ನ ಪಾಸ್ ಮಾಡಬೇಕಿದ್ರೆ ಲೋಕಸಭೆಯ 100ಕ್ಕಿಂತ ಕಡಿಮೆ ಇಲ್ಲದಂಥ ಸದಸ್ಯರು, ಹಾಗೆ ರಾಜ್ಯಸಭೆಯಲ್ಲಿ 50ಕ್ಕಿಂತ ಕಡಿಮೆ ಇಲ್ಲದ ಸದಸ್ಯರ ಒಂದು ಬೆಂಬಲ ಇದಕ್ಕೆ ಬೇಕಾಗತ್ತೆ. ಹಾಗೆ ಇಲ್ಲಿ ಅಂತಿಮವಾಗಿ ಏನು ಈ ಒಂದು ಮೋಷನ್ನ ಪಾಸ್ ಮಾಡಲಿಕ್ಕೆ ಇದನ್ನ ಬೆಂಬಲವನ್ನು ನೀಡ್ತಾರೆ, ದ ಸ್ಪೀಕರ್ ಆರ್ ಚೇರ್ಮನ್ ಮೇ ಅಡ್ಮಿಟ್ ದ ಮೋಷನ್ ಆರ್ ರೆಫ್ಯೂಸ್ ಟು ಅಡ್ಮಿಟ್ ಇಟ್. ಸೊ ಇವಾಗ ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಏನು ಈ ಒಂದು ಬೆಂಬಲವನ್ನು ಏನು ನೀಡ್ತಾರೆ ಇದಕ್ಕೆ ಮೋಷನ್ಗೆ ಸಂಬಂಧಪಟ್ಟಂತೆ, ಸೊ ಈ ಒಂದು ಮೋಷನ್ನ ಅಲ್ಲಿನ ಸ್ಪೀಕರ್ ಅಂದರೆ ಲೋಕಸಭೆಯಲ್ಲಿ ಸ್ಪೀಕರ್ ಆಗಿರ್ಬೋದು, ರಾಜ್ಯಸಭೆಯಲ್ಲಿ ಚೇರ್ಮನ್ ಆಗಿರ್ಬೋದು, ಅದನ್ನು ಅವರು ಅಕ್ಸೆಪ್ಟ್ ಮಾಡ್ಬೋದು ಅಥವಾ ಅದನ್ನು ತಿರಸ್ಕಾರ ಕೂಡ ಮಾಡ್ಬೋದು. ಇನ್ ಕೇಸ್ ಏನಾದರೂ ಚೇರ್ಮನ್ ಆಗಲಿ ಮತ್ತು ಸ್ಪೀಕರ್ ಆಗಲಿ ಅದನ್ನು ಅಕ್ಸೆಪ್ಟ್ ಮಾಡಿಕೊಂಡ್ರೆ ಅಥವಾ ಅದನ್ನು ಅಡ್ಮಿಟ್ ಮಾಡಿಕೊಂಡ್ರೆ, ಸೊ ಇಲ್ಲಿ ಒಂದು ಕಮಿಟಿಯನ್ನು ಫಾರ್ಮ್ ಮಾಡಲಾಗತ್ತೆ. ಒನ್ಸ್ ದ ಮೋಷನ್ ಈಸ್ ಬ್ರಾಟ್ ಇನ್, ದ ಸ್ಪೀಕರ್ ಚೇರ್ಮನ್ ಹ್ಯಾಸ್ ಟು ಕಾನ್ಸ್ಟಿಟ್ಯೂಟ್ ಅ 3-member ಕಮಿಟಿ ಇನ್ಕ್ವೈರಿ. ಅಂದರೆ ಒಂದು ತನಿಖೆಗಾಗಿ ಸ್ಪೀಕರ್ ಮತ್ತು ಚೇರ್ಮನ್ ಅವರು ಏನು ಮಾಡ್ತಾರೆ ಅಂತಂದರೆ 3 ಸದಸ್ಯರಿರುವಂಥ ಒಂದು ಕಮಿಟಿಯನ್ನು ಫಾರ್ಮ್ ಮಾಡ್ತಾರೆ. ಎಸ್, ಈ ಒಂದು 3 ಸದಸ್ಯರ ಕಮಿಟಿಯಲ್ಲಿ ಯಾರೆಲ್ಲ ಇರ್ತಾರೆ ಅಂತಂದ್ರೆ, ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಆರ್ ಜಡ್ಜ್ ಆಫ್ ದ ಸುಪ್ರೀಂ ಕೋರ್ಟ್, ಅಂದರೆ ಈ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳು ಅಥವಾ ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಗಳಾಗಿರ್ಬೋದು, ಆ್ಯಂಡ್ ಅ ಚೀಫ್ ಜಸ್ಟಿಸ್ ಆಫ್ ಎನಿ ಹೈಕೋರ್ಟ್, ಯಾವುದೇ ಒಂದು ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳಾಗಿರ್ಬೋದು, ಹಾಗೆ ಪರ್ಸನ್ ಹೂ ಈಸ್ ಇನ್ ದ ಒಪಿನಿಯನ್ ಆಫ್ ದ ಸ್ಪೀಕರ್ ಆರ್ ಚೇರ್ಮನ್ ಆರ್ ಡಿಸ್ಟಿಂಗ್ವಿಶ್ಡ್ ಜುರಿಸ್ಟ್, ಅಂದರೆ ಈ ಸ್ಪೀಕರ್ ಅಥವಾ ಚೇರ್ಮನ್ ಅವರ ಒಂದು ದೃಷ್ಟಿಯಲ್ಲಿ ಅವರು ಒಂದು ಡಿಸ್ಟಿಂಗ್ವಿಶ್ಡ್ ಜುರಿಸ್ಟ್ ಆಗಿದ್ರೆ ಅಂಥವರನ್ನು ಈ ಒಂದು ಕಮಿಟಿಯಲ್ಲಿ ಸೇರಿಸಿಕೊಳ್ಳಲಾಗತ್ತೆ. ಸೊ ಇಲ್ಲಿ ಉದಾಹರಣೆಗಾಗಿ ನೋಡೋದಾದರೆ, ವೆನ್ ದ ಮೋಷನ್ ಆಫ್ ಇಂಪೀಚ್ಮೆಂಟ್ ಅಗೇನ್ಸ್ಟ್ ಜಸ್ಟಿಸ್ ಸೌಮಿತ್ರಾ ಸೇನ್ ವಾಸ್ ಮೂವ್ಡ್ ಇನ್ 2011, ದ ಡಿಸ್ಟಿಂಗ್ವಿಶ್ಡ್ ಜುರಿಸ್ಟ್ ವಾಸ್ ಪಾಲಿ ನಾರಿಮನ್. ಸೊ ಅವಾಗ ಯಾರಾಗಿದ್ದರು ಇವರ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪಾಲಿ ನಾರಿಮನ್ ಅವರನ್ನು ಇವರ ಒಂದು ದೃಷ್ಟಿಯಲ್ಲಿ ಅಂದರೆ ಸ್ಪೀಕರ್ ಅವರ ಮತ್ತು ಚೇರ್ಮನ್ ಅವರ ದೃಷ್ಟಿಯಲ್ಲಿ ಯಾವ ರೀತಿ ಈ ಡಿಸ್ಟಿಂಗ್ವಿಶ್ಡ್ ಜುರಿಸ್ಟ್ ಇರ್ತಾರೆ, ನ್ಯಾಯವಾದಿಗಳೇನಿರ್ತಾರೆ, ಸೊ ಅದೇ ರೀತಿ ಇವರನ್ನು ಸೆಲೆಕ್ಟನ್ನು ಮಾಡಲಾಗಿತ್ತು. ಎಸ್, ಸೊ ಇವಾಗ ಏನು ಕಮಿಟಿ ಹತ್ರ ಏನು ಬರುತ್ತೆ, ಸೊ ಇವರ ಪಾತ್ರ ಏನಾಗಿರುತ್ತೆ ಅಂತಂದರೆ, ದ ಕಮಿಟಿ ಫ್ರೇಮ್ಸ್ ದಿ ಚಾರ್ಜಸ್ ಆ್ಯಂಡ್ ಕ್ಯಾನ್ ಸೀಕ್ ಅ ಮೆಡಿಕಲ್ ಟೆಸ್ಟ್ ಫಾರ್ ದ ಜಡ್ಜ್ ಇಫ್ ದ ಇಂಪೀಚ್ಮೆಂಟ್ ಚಾರ್ಜಸ್ ಆನ್ ದ ಗ್ರೌಂಡ್ಸ್ ಆಫ್ ಮೆಂಟಲ್ ಇನ್ಕೆಪಾಸಿಟಿ. ಸೊ ಅಲ್ಲಿ 2 ಆಧಾರದ ಮೇಲೆ ಏನು ಮಾಡಲಾಗತ್ತಾ, ಇವರ ವಿರುದ್ಧ ಈ ಒಂದು ಇಂಪೀಚ್ಮೆಂಟ್ ಮೋಷನ್ನ ಪಾಸ್ ಮಾಡಲಾಗತ್ತೆ, ಪ್ರೂವ್ಡ್ ಮಿಸ್ಬಿಹೇವಿಯರ್ ಆ್ಯಂಡ್ ಇನ್ಕೆಪಾಸಿಟಿ ಅಂತ. ಸೊ ಇಲ್ಲಿ ಇನ್ಕೆಪಾಸಿಟಿ ಮೇಲೆ ಅಂತಂದರೆ ಮೆಂಟಲ್ ಇನ್ಕೆಪಾಸಿಟಿ ಮೇಲೆ ಏನಾದರೂ ಮೋಷನ್ನ ಪಾಸ್ ಮಾಡಿದರೆ ಅವರ ಒಂದು ವೈದ್ಯಕೀಯ ಪರೀಕ್ಷೆಯನ್ನು ಕೂಡ ಈ ಒಂದು ಕಮಿಟಿ ಮಾಡುತ್ತೆ. ಹಾಗೆ ದ ಕಮಿಟಿ ಹ್ಯಾಸ್ ದ ಪವರ್ ಟು ರೆಗ್ಯುಲೇಟ್ ಇಟ್ಸ್ ಪ್ರೊಸೀಜರ್, ಕಾಲ್ ಫಾರ್ ಎವಿಡೆನ್ಸ್ ಆ್ಯಂಡ್ ಕ್ರಾಸ್ ಎಕ್ಸಾಮಿನೇಷನ್ ವಿಟ್ನೆಸ್. ಸೊ ಇಲ್ಲಿ ಕಮಿಟಿಗೆ ಇರುವಂಥ ಅಧಿಕಾರ ಏನಂತಂದ್ರೆ, ಸಾಕ್ಷಿಯನ್ನು ಏನು ಮಾಡ್ಬೋದು ಅಂದರೆ ಅದನ್ನು ಕರೆಯಬಹುದು, ಹಾಗೆ ಇಲ್ಲಿ ಆ ಒಂದು ವಿಧಾನ ಏನಿರುತ್ತೆ ಅದನ್ನು ನಿಯಂತ್ರಣವನ್ನು ಮಾಡ್ಬೋದು, ಹಾಗೆ ಸಬ್ಮಿಷನ್ ಆಫ್ ರಿಪೋರ್ಟ್ ಅಂದರೆ ವರದಿಯನ್ನು ಕೂಡ ಏನು ಮಾಡ್ಬೋದು ಅಂದರೆ ಇಲ್ಲಿ ಸ್ಪೀಕರ್ ಮತ್ತು ಚೇರ್ಮನ್ ಅವರಿಗೆ ಅಂತಿಮವಾಗಿ ಇದು ವರದಿಯನ್ನು ಸಲ್ಲಿಸುತ್ತೆ. ಸೊ ಅದಾದ ನಂತರ ದ ಸ್ಪೀಕರ್ ಆರ್ ಚೇರ್ಮನ್ ವಿಲ್ ದೆನ್ ಪ್ಲೇಸ್ ದ ರಿಪೋರ್ಟ್ ಬಿಫೋರ್ ದ ಲೋಕಸಭಾ ಆರ್ ರಾಜ್ಯಸಭಾ ಆ್ಯಸ್ ಸೂನ್ ಆ್ಯಸ್ ಮೇ ಬಿ. ಸೊ ಆದಷ್ಟು ಬೇಗ ಏನು ಮಾಡ್ತಾರೆ ಅಂದರೆ ರಾಜ್ಯಸಭೆಯ ಸ್ಪೀಕರ್ ಆಗಿರ್ಬೋದು, ರಾಜ್ಯಸಭೆಯ ಚೇರ್ಮನ್ ಆಗಿರ್ಬೋದು, ಲೋಕಸಭೆ ಸ್ಪೀಕರ್ ಅವರು ಏನು ಮಾಡ್ತಾರೆ ಅಂತಂದರೆ ಈ ಒಂದು ರಿಪೋರ್ಟನ್ನು ಆ ಒಂದು ಸದನದ ಮುಂದೆ ತೆರೆದಿಡ್ತಾರೆ. ಇಫ್ ದ ರಿಪೋರ್ಟ್ ಫೈಂಡ್ಸ್ ದ್ಯಾಟ್ ದ ಜಡ್ಜ್ ಈಸ್ ನಾಟ್ ಗಿಲ್ಟಿ ಆಫ್ ಮಿಸ್ಬಿಹೇವಿಯರ್ ಆರ್ ಇನ್ಕೆಪಾಸಿಟಿ, ದ ಮ್ಯಾಟರ್ ವಿಲ್ ಎಂಡ್ ದೇರ್. ಏನು ಕಮಿಟಿ ಸಲ್ಲಿಸಿರುವಂಥ ಈ ಒಂದು ರಿಪೋರ್ಟ್ನಲ್ಲಿ ಯಾವುದೇ ರೀತಿಯ ಒಂದು ಮಿಸ್ಬಿಹೇವಿಯರ್ ಆಗಲಿ ಅಥವಾ ಇನ್ಕೆಪಾಸಿಟಿ ಅನ್ನುವಂಥದ್ದು ಕಂಡು ಬರದೇ ಇದ್ದರೆ ಆ ಒಂದು ವಿಷಯವನ್ನು ಅಲ್ಲಿಗೆ ಸ್ಥಗಿತಗೊಳಿಸಲಾಗತ್ತೆ. ಇನ್ ಕೇಸ್ ಆಫ್ ಗಿಲ್ಟಿ ಅಂದರೆ ಅದರಲ್ಲಿ ಏನಾದರೂ ತಪ್ಪಿತಸ್ಥ ಅಂತ ಕಂಡು ಬಂದರೆ, ದ ರಿಪೋರ್ಟ್ ಆಫ್ ದ ಕಮಿಟಿ ಈಸ್ ಅಡಾಪ್ಟೆಡ್ ಬೈ ದ ಹೌಸ್ ಇನ್ ವಿಚ್ ಇಟ್ ವಾಸ್ introduced and then address is made of the president by each house of parliament in the same session seeking the judge's removal. ಎಸ್, ಸೊ ಆ ಒಂದು ರಿಪೋರ್ಟ್ನಲ್ಲಿ ಏನಾದರೂ ತಪ್ಪಿತಸ್ಥರು ಅಂತ ಕಂಡು ಬಂದರೆ ಏನು ಮಾಡಲಾಗತ್ತೆ ಅಂದರೆ ಆ ಒಂದು ರಿಪೋರ್ಟ್ ಏನಿರುತ್ತೆ ಅದನ್ನು ಈ ಒಂದು ಸದನದಲ್ಲಿ ಅದನ್ನು ಇಂಟ್ರೊಡ್ಯೂಸ್ ಮಾಡಲಾಗತ್ತೆ. ಹಾಗೆ ಅಡ್ರೆಸ್ ದಿ ಈಸ್ ಮೇಡ್ ಟು ದ ಪ್ರೆಸಿಡೆಂಟ್
ಬೈ ಈಚ್ ಹೌಸ್ ಆಫ್ ಪಾರ್ಲಿಮೆಂಟ್. ಅದನ್ನು ಸದನದಲ್ಲಿ ಏನು ಮಾಡಲಾಗುತ್ತೆ, ರಾಷ್ಟ್ರಪತಿಯಲ್ಲಿ ಅವರ ಸಮ್ಮುಖದಲ್ಲಿ ಅದನ್ನು ಪ್ರಸ್ತುತಪಡಿಸಲಾಗತ್ತೆ. ಅಂತಿಮವಾಗಿ ಆ ಒಂದು ಜಡ್ಜಸ್ನ ಇಲ್ಲಿ ರಿಮೂವ್ ಮಾಡಲಾಗತ್ತೆ. ಸೊ ಈ ರೀತಿ ಒಬ್ಬ ಹೈಕೋರ್ಟ್ ಜಡ್ಜಸ್ಗಳ ಒಂದು ಪದಚ್ಯುತಿ ಆಗತ್ತೆ. ನಾವು ಲೆಟ್ ಅಸ್ ಮೂವ್ ಟು ದ ನೆಕ್ಸ್ಟ್ ಟಾಪಿಕ್. ದಿಸ್ ಪೊಲೀಸ್ ಸ್ಟೇಷನ್ ಹೌಸ್ಡ್ ಸುಖದೇವ್ ಭಗತ್ ಸಿಂಗ್ ರಾಜ್ಗುರು ಇನ್ 1920. ಸೊ ಇಲ್ಲಿ ದಿಸ್ ಪೊಲೀಸ್ ಸ್ಟೇಷನ್ ಅಂತ ಹೇಳ್ತಾ ಇರುವಂಥದ್ದು ಶಹದರಾ ಪೊಲೀಸ್ ಸ್ಟೇಷನ್. ಶಹದರಾ ಪೊಲೀಸ್ ಸ್ಟೇಷನ್. ಎಸ್, ಸೊ ಈ ಶಹದರಾ ಪೊಲೀಸ್ ಸ್ಟೇಷನ್ ಅನ್ನುವಂಥದ್ದು ಎಲ್ಲಿದೆ ಅಂತಂದರೆ ದೆಹಲಿಯಲ್ಲಿ ಇದೆ. ಸೊ ಇಲ್ಲಿ ಏನು ಚಿತ್ರದಲ್ಲಿ ನೋಡ್ತಾ ಇದ್ದಾರೆ, ಈ ಒಂದು ಪೊಲೀಸ್ ಸ್ಟೇಷನ್ ಅನ್ನುವಂಥದ್ದು ನಿರ್ಮಾಣವಾಗಿ 110 ವರ್ಷಗಳನ್ನ ಪೂರೈಸಿದ. ಅಂದರೆ ಈ ಒಂದು ಜೈಲನ್ನು ಈ ಹಿಂದೆ 1915 ಜನವರಿ 7ರಂದು ಕನ್ಸ್ಟ್ರಕ್ಟನ್ನು ಮಾಡಲಾಗಿರುತ್ತೆ. ಎಸ್, ಸೊ ಈ ಹಿನ್ನೆಲೆಯಲ್ಲಿ ಏನಾಗಿದೆ ಅಂತಂದರೆ ಈ ಒಂದು ಸಂದರ್ಭದಲ್ಲಿ ಡ್ಯೂರಿಂಗ್ 1920 ಸಂದರ್ಭದಲ್ಲಿ ಈ ಒಂದು ಜೈಲಿನಲ್ಲಿ ಕ್ರಾಂತಿಕಾರಿ ಹೋರಾಟಗಾರರಾಗಿರುವಂಥ ಭಗತ್ ಸಿಂಗ್ ಆಗಿರ್ಬೋದು, ರಾಜಗುರು ಮತ್ತು ಈ ಸುಖದೇವ್ ಅವರನ್ನು ಈ ಒಂದು ಜೈಲಿನಲ್ಲಿ ಬಂಧನದಲ್ಲಿ ಇಡಲಾಗಿರುತ್ತೆ. ಎಸ್, ಸೊ ಇಲ್ಲಿ ಇನ್ 1928 ಸುಖದೇವ್ ಅ ಪ್ರಾಮಿನೆಂಟ್ ಮೆಂಬರ್ ಆಫ್ ದ ಹಿಂದೂಸ್ತಾನ್ ಸೋಷಿಯಲಿಸ್ಟ್ ರಿಪಬ್ಲಿಕ್ ಅಸೋಸಿಯೇಷನ್ ವಾಸ್ ಅರೆಸ್ಟೆಡ್ ಆ್ಯಂಡ್ ಲಾಡ್ಜ್ ಅಟ್ ಶಹದರಾ ಪೊಲೀಸ್ ಸ್ಟೇಷನ್ ಇನ್ ದ ಆಫ್ಟರ್ ಆಫ್ ದ ಅಸಾಸಿನೇಷನ್ ಆಫ್ ಬ್ರಿಟಿಷ್ ಪೊಲೀಸ್ ಆಫೀಸರ್ ಜಾನ್ ಸ್ಯಾಂಡರ್. ಸೊ ಇಲ್ಲಿ ಏನೋ ಆಗುತ್ತೆ ಅಂದರೆ 1928ರಲ್ಲಿ ಈ ಜಾನ್ ಸ್ಯಾಂಡರ್ಸ್ ಅಥವಾ ಜಾನ್ ಸ್ಯಾಂಡರ್ಸ್ ಏನಿರ್ತಾರೆ ಈ ಥರನ ಹತ್ಯೆಯನ್ನು ಮಾಡಿರುವಂಥ ಕಾರಣಕ್ಕಾಗಿ ಇಲ್ಲಿ ಸುಖದೇವ್ ಅವರನ್ನು ಈ ಒಂದು ಜೈಲಿನಲ್ಲಿ ಬಂಧನದಲ್ಲಿ ಇಡಲಾಗತ್ತೆ. ಹಾಗೆ ಸುಖದೇವ್ ಆ್ಯಂಡ್ ಚಂದ್ರಶೇಖರ್ ಆಜಾದ್ were involved in the plot while Bhagat Singh and Rajguru shot Sanders on December 17, 1927. ಸೊ ಏನು ಈ ಮೂವರು ಕೂಡ ಈ ಒಂದು ಹತ್ಯೆಯಲ್ಲಿ ಏನು ಇನ್ವಾಲ್ವ್ ಆಗಿರ್ತಾರೆ ಇವರನ್ನು ಕೂಡ ಏನು ಮಾಡಲಾಗಿರುತ್ತೆ ಅಂದರೆ ಈ ಒಂದು ಜೈಲಿನಲ್ಲಿ ಬಂಧನದಲ್ಲಿ ಇಡಲಾಗಿರುತ್ತೆ. ಹಾಗೆ ಮೆಂಬರ್ಸ್ ಆಫ್ ದ HSRA ಅಂತಂದರೆ ಹಿಂದೂಸ್ತಾನ್ ಸೋಷಿಯಲಿಸ್ಟಿಕ್ ರಿಪಬ್ಲಿಕ್ ಅಸೋಸಿಯೇಷನ್ ಅಂತ ಈ ಒಂದು ಸಂಘಟನೆ ಸದಸ್ಯರನ್ನು ಕೂಡ ಏನು ಮಾಡಲಾಗಿರುತ್ತೆ ಅಂದರೆ ಏನು ಈ 1925ರಲ್ಲಿ ಕಾಕೋರಿ ಟ್ರೈನ್ ರಾಬರಿ ಏನಾಗುತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಏನು ಈ ಪ್ರಕರಣದಲ್ಲಿ ಭಾಗಿಯಾಗಿರೋರನ್ನು ಕೂಡ ಈ ಒಂದು ಜೈಲಿನಲ್ಲಿ ಬಂಧನ ಮಾಡಲಾಗಿರುತ್ತೆ. ಹಾಗೆಯೇ ಅದರ್ಸ್ ಅಸೋಸಿಯೇಟೆಡ್ ವಿತ್ ದ ಚಿತ್ತಗಾಂಗ್ ಅಪ್ರೈಸಿಂಗ್ ಆಫ್ 1930. ಸೊ 1930ರಲ್ಲಿ ಏನು ಚಿತ್ತಗಾಂಗ್ ಶಸ್ತ್ರಾಸ್ತ್ರದ ಒಂದು ಸಂಗ್ರಹಗಾರದ ಮೇಲೆ ದಾಳಿ ಆಗುತ್ತೆ. ಸೊ ಅದಕ್ಕೆ ಸಂಬಂಧಪಟ್ಟವರನ್ನು ಕೂಡ ಈ ಒಂದು ಜೈಲಿನಲ್ಲಿ ಬಂಧನದಲ್ಲಿ ಇಡಲಾಗತ್ತೆ. ಎಸ್, ಸೊ ಈ ಹಿನ್ನೆಲೆಯಲ್ಲಿ ನಾವು ಈ ಒಂದು ಆರ್ಟಿಕಲಲ್ಲಿ ಮೆನ್ಷನ್ ಆಗಿರುವಂಥ ಕೆಲವು ವ್ಯಕ್ತಿಗಳ ಬಗ್ಗೆ ಮತ್ತು ಕೆಲವು ಇವೆಂಟ್ಗಳ ಬಗ್ಗೆ ತಿಳ್ಕೋಣ. ಎಸ್, ಸೊ ಇಲ್ಲಿ ಮೆನ್ಷನ್ ಆಗಿರುವಂಥದ್ದು ಏನಂದರೆ ಜಾನ್ ಸ್ಯಾಂಡರ್ಸ್ಗಳ ಬಗ್ಗೆ. ಜಾನ್ ಸ್ಯಾಂಡರ್ ಯಾರೀತ ಅಂತಂದರೆ ಜಾನ್ ಸ್ಯಾಂಡರ್ ಅನ್ನುವಂಥದ್ದು ಈತ ಬ್ರಿಟಿಷ್ ಒಂದು ಪೊಲೀಸ್ ಅಧಿಕಾರಿ ಆಗಿರ್ತಾನೆ. ಸೊ ಈತನ ಈ ಪಂಜಾಬ್ ರೀಜನಲ್ಲಿ ಪೊಲೀಸ್ ಅಧಿಕಾರಿಯಾಗಿ ಕೆಲಸವನ್ನು ಮಾಡ್ತಾ ಇರ್ತಾನೆ. ಸೊ ಈತ ಏನಂತಂದರೆ ಈ ಒಂದು ಕ್ರಾಂತಿಕಾರಿ ಹೋರಾಟಗಾರರು ಏನಿರ್ತಾರೆ ಅವರನ್ನು ಗುರಿಯಾಗಿಸಿಕೊಂಡು ಈತ ಕೆಲಸವನ್ನು ಮಾಡ್ತಾ ಇರ್ತಾನೆ. ಎಸ್, ಸೊ ಇಲ್ಲಿ ಏನಾಗತ್ತಂದರೆ 1928ರಲ್ಲಿ ಈ ಸೈಮನ್ ಆಯೋಗದ ವಿರುದ್ಧ ಏನು ಮಾಡಲಾಗ್ತಾ ಇರುತ್ತೆ ಅಂದರೆ ಹೋರಾಟವನ್ನು ಮಾಡಲಾಗ್ತಾ ಇರುತ್ತೆ, ಸೈಮನ್ ಆಯೋಗ. ಸೊ ಈ ಒಂದು ಹೋರಾಟದಲ್ಲಿ ಏನಾಗುತ್ತೆ ಅಂದರೆ ಲಾಲಾ ಲಜಪತ್ ರಾಯ್ ಅವರು ಕೂಡ ಭಾಗವಹಿಸಿರ್ತಾರೆ. ಸೊ ಈ ಒಂದು ಪ್ರತಿಭಟನೆಯ ಸಂದರ್ಭದಲ್ಲಿ ಅಲ್ಲಿನ ಒಂದು ಜೇಮ್ಸ್ ಕಾಟ್ ಅನ್ನುವಂಥ ಒಂದು ಪೊಲೀಸ್ ಅಧಿಕಾರಿ ಜೇಮ್ಸ್ ಕಾಟ್ ಈತ ಏನು ಮಾಡ್ತಾನಂದರೆ ಲಾಠಿ ಚಾರ್ಜ್ಗಾಗಿ ಅನುಮತಿಯನ್ನು ನೀಡಿದ್ದರಿಂದ ಏನಾಗತ್ತೆ ಅಂದರೆ ಈ ಒಂದು ಹೋರಾಟದಲ್ಲಿ ಲಾಲಾ ಲಜಪತ್ ರಾಯ್ಗೆ ಏನಾಗುತ್ತೆ ಅಂದರೆ ಗಾಯಗಳಾಗತ್ತೆ. ಸೊ ನಂತರದಲ್ಲಿ ಅವರು ಈ ಒಂದು ಗಾಯದಿಂದಾಗಿ ಸಾವನ್ನು ಕೂಡ ಒಪ್ತಾರೆ. ಸೊ ಈ ಒಂದು ಹಿನ್ನೆಲೆಯಲ್ಲಿ ಏನಾಗತ್ತಂತ ಇದು ಅಲ್ಲಿನ ಒಂದು ಸಂದರ್ಭದಲ್ಲಿ ಏನಂತಂದರೆ ಅಲ್ಲಿನ ಒಂದು ಕ್ರಾಂತಿಕಾರಿ ಹೋರಾಟಗಾರರು ಏನಿರ್ತಾರೆ ಅವರನ್ನು ಕೆರಳಿಸುವಂತೆ ಮಾಡುತ್ತೆ. ಎಸ್, ಸೊ ಇದಕ್ಕೆ ಪ್ರತಿಕಾರವಾಗಿ ಏನು ಮಾಡ್ತಾರೆ ಅಂತಂದರೆ ಈ ಹಿಂದೂಸ್ತಾನ್ ಸೋಷಿಯಲಿಸ್ಟಿಕ್ ರಿಪಬ್ಲಿಕ್ ಅಸೋಸಿಯೇಷನ್ ಏನಿದೆ ಈ ಒಂದು ಸಂಘಟನೆ ಮೆಂಬರ್ಸ್ ಅಂದರೆ ಯಾರು ಇಲ್ಲಿ ಸೊ ರಾಜ್ಗುರು, ಸುಖದೇವ್ ಮತ್ತು ಭಗತ್ ಸಿಂಗ್ ಏನಿರ್ತಾರೆ ಸೊ ಈ ಮೂವರು ಏನು ಮಾಡ್ತಾರೆ ಅಂತಂದರೆ ಈ ಒಂದು ಪ್ರತಿಕಾರಕ್ಕಾಗಿ ಏನು ಲಾಲಾ ಲಜಪತ್ ರಾಯ್ ಅವರನ್ನ ಹತ್ಯೆಯನ್ನು ಮಾಡಲಾಗಿರುತ್ತೆ. ಸೊ ಇದಕ್ಕೆ ಪ್ರತಿಕಾರವಾಗಿ ಏನು ಮಾಡ್ತಾರೆ ಅಂತಂದರೆ ಇವರು ಜೇಮ್ಸ್ ಕಾಟ್ ಏನಿರ್ತಾನೆ ಲಾಠಿ ಚಾರ್ಜ್ಗೆ ಕಾರಣವಾಗಿರೋಂಥ ಈ ಜೇಮ್ಸ್ ಕಾಟನ್ನ ಹತ್ಯೆಯನ್ನು ಮಾಡಲಿಕ್ಕೆ ಒಂದು ಪ್ಲ್ಯಾನ್ನ ಮಾಡ್ತಾರೆ. ಆದರೆ ಬೈ ಮಿಸ್ಟೇಕಲ್ಲಿ ಏನಾಗತ್ತೆ ಅಂತಂದರೆ ಇವರಿಗೆ ಗುಂಡನ್ನು ಹಾರಿಸುವ ಬದಲಾಗಿ ಇವರು ಏನು ಮಾಡ್ತಾರೆ JP ಸ್ಯಾಂಡರ್ಸ್ ಏನಿರ್ತಾರೆ
JP ಸ್ಯಾಂಡರ್ಸ್ನ ಹತ್ಯೆಯನ್ನು ಮಾಡ್ತಾರೆ. ಎಸ್, ಹಾಗೆ ಇದೇ ಒಂದು ಆರ್ಟಿಕಲಲ್ಲಿ ಮತ್ತೆ ಈ ಕಾಕೋರಿ ಟ್ರೈನ್ ರಾಬರಿ ಬಗ್ಗೆ ಮೆನ್ಷನ್ ಮಾಡಿದ್ದಾರೆ. ಕಾಕೋರಿ ಟ್ರೈನ್ ರಾಬರಿ. ಎಸ್, ಸೊ ಇಲ್ಲಿ ಏನು ಅಂತಂದರೆ ಇನ್ನೊಂದು ಪ್ರಮುಖವಾಗಿರುವಂತಂದರೆ ಈ JP ಸ್ಯಾಂಡರ್ಸ್ನ ಹತ್ಯೆ ಮಾಡಿರುವಂಥ ಕಾರಣಕ್ಕಾಗಿ ಏನು ಮಾಡಲಾಗತ್ತೆ ಅಂದರೆ ಈ ಮೂವರನ್ನು ಕೂಡ ಅಂದರೆ ರಾಜಗುರು, ಸುಖದೇವ್ ಮತ್ತು ಈ ಭಗತ್ ಸಿಂಗ್ ಅವರನ್ನು ನೇಣಿಗೆ ಕೂಡ ಹಾಕಲಾಗತ್ತೆ. ಎಸ್, ಸೊ ನಂತರದಲ್ಲಿ ಬರುವಂಥದ್ದು ಕಾಕೋರಿ ಟ್ರೈನ್ ರಾಬರಿ ಕುರಿತು. ಸೊ ಈ ಒಂದು ಘಟನೆ ಆಗಿರುವಂಥದ್ದು 1925ರಲ್ಲಿ. ಎಸ್, ಸೊ ಇಲ್ಲಿ ಏನಾಗುತ್ತೆ ಅಂದರೆ ಈ ಕಾಕೋರಿ ಟ್ರೈನ್ ರಾಬರಿ ಅನ್ನುವಂಥದ್ದು ಆಗಿರುವಂಥದ್ದು ಉತ್ತರ ಪ್ರದೇಶದಲ್ಲಿ, UPಯಲ್ಲಿ. ಸೊ ಇದು ಏನಂತಂದರೆ ಈ ಒಂದು ಟ್ರೈನಲ್ಲಿ ಈ ಬ್ರಿಟಿಷರ ಒಂದು ಅಪಾರವಾದಂತಹ ಒಂದು ಹಣವನ್ನು ಈ ಒಂದು ಟ್ರೈನಲ್ಲಿ ಸಾಗಣೆಯನ್ನು ಮಾಡಲಾಗ್ತಾ ಇರುತ್ತೆ. ಸೊ ಈ ಒಂದು ಸಂದರ್ಭದಲ್ಲಿ ಈ HSRA ಮೆಂಬರ್ಸ್ ಏನು ಮಾಡ್ತಾರೆ ಅಂತಂದ್ರೆ ಇದರ ಮೇಲೆ ದಾಳಿಯನ್ನು ಮಾಡ್ತಾರೆ. ಸೊ ಈ ದಾಳಿಯನ್ನು ಮಾಡುವಂಥ ಉದ್ದೇಶ ಏನಾಗಿತ್ತು ಅಂತಂದ್ರೆ ಈ ಮೊದಲನೇದಾಗಿ ಈ ಒಂದು ಕ್ರಾಂತಿಕಾರಿ ಹೋರಾಟಗಾರರು ಏನಿರ್ತಾರೆ, ಸೊ ಇವರ ಒಂದು ಪಕ್ಷ ಸಂಘಟನೆಗಾಗಿ ಅಥವಾ ಇವರ ಒಂದು ಚಟುವಟಿಕೆಗಾಗಿ ಹಣದ ಅವಶ್ಯಕತೆ ಇರುತ್ತೆ. ಸೊ ಈ ಒಂದು ಕಾರಣಕ್ಕಾಗಿ ದಾಳಿಯನ್ನು ಮಾಡ್ತಾರೆ. ಹಾಗೆ ಇದು ಏನು ಮುಂಬರುವಂತಹ ಒಂದು ಯುವ ಪೀಳಿಗೆ ಏನಿರುತ್ತೆ ಅವರಿಗೆ ಇದು ಒಂದು ರೀತಿ ಸ್ಫೂರ್ತಿ ಆಗಬೇಕು ಅನ್ನುವಂಥ ಕಾರಣ ಇಟ್ಕೊಂಡು ಇದರ ಮೇಲೆ ದಾಳಿಯನ್ನು ಮಾಡ್ತಾರೆ. ಎಸ್, ಹಾಗಿದ್ರೆ ಯಾವ ಮೆಂಬರ್ಸ್ ಅಂದರೆ ಈ HSRAಗೆ ಸಂಬಂಧಪಟ್ಟಿರುವಂಥ ಯಾವ ಸದಸ್ಯರು ಈ ಒಂದು ಘಟನೆಯಲ್ಲಿ ಭಾಗಿಯಾಗ್ತಾರೆ ಅನ್ನುವಂಥದ್ದು ಇಂಪಾರ್ಟೆಂಟ್ ಆಗುತ್ತೆ. ಎಸ್, ಸೊ ಇಲ್ಲಿ ಮೊದಲನೇದಾಗಿ ರಾಮ್ ಪ್ರಸಾದ್ ಬಿಸ್ಮಿಲ್ಲಾ. ಸೊ UPSC ಪ್ರಿಲಿಮ್ಸ್ನಲ್ಲಿ ನಮಗೆ ಈ ರೀತಿ ಪ್ರಶ್ನೆಗಳನ್ನು ಕೂಡ ಕೇಳ್ತಾರೆ, ಅಂದರೆ ಈ ಘಟನೆಗೆ ಸಂಬಂಧಿಸಿದ ವ್ಯಕ್ತಿಗಳು ಯಾರು ಅಂತ ಹೇಳಿ. ಸೊ ಮೊದಲನೇದಾಗಿ ರಾಮ್ ಪ್ರಸಾದ್ ಬಿಸ್ಮಿಲ್ಲಾ. ಸೊ ನಂತರದಲ್ಲಿ ಅಶ್ಫಾಕ್ ಉಲ್ಲಾ ಖಾನ್. ಸೊ ನಂತರದಲ್ಲಿ ಚಂದ್ರಶೇಖರ್ ಆಜಾದ್, ರಾಜೇಂದ್ರ ಲಹಿರಿ ಮತ್ತು ರೋಷನ್ ಸಿಂಗ್ ಅವರು ಈ ಒಂದು ಘಟನೆಯಲ್ಲಿ ಅಂದರೆ ಈ ಒಂದು ರೈಲು ದರೋಡೆ ಪ್ರಕರಣದಲ್ಲಿ ಇನ್ವಾಲ್ವ್ ಆಗಿರ್ತಾರೆ, ರೋಷನ್ ಸಿಂಗ್. ಎಸ್, ಈ ಒಂದು ಪ್ರಕರಣದಲ್ಲಿ ರಾಮ್ ಪ್ರಸಾದ್ ಬಿಸ್ಮಿಲ್ಲಾ ಆಗಿರ್ಬೋದು, ಹಾಗೆ ಅಶ್ಫಾಕ್ ಉಲ್ಲಾ ಖಾನ್, ಸೊ ನಂತರದಲ್ಲಿ ರಾಜೇಂದ್ರ ಲಹರಿ ಮತ್ತು ರೋಷನ್ ಸಿಂಗ್ ಅವರಿಗೆ ಏನು ಮಾಡಲಾಗುತ್ತೆ ಅಂದರೆ ಇಲ್ಲಿ ಡೆತ್ ಸೆಂಟೆನ್ಸನ್ನು ಘೋಷಣೆಯನ್ನು ಮಾಡಲಾಗುತ್ತೆ, ಡೆತ್ ಸೆಂಟೆನ್ಸ್. ಎಸ್, ಸೊ ಇಲ್ಲಿ ಇನ್ನೊಂದು ಮೆನ್ಷನ್ ಆಗಿರುವಂಥದ್ದು ಏನಂತಂದ್ರೆ ಚಿತ್ತಗಾಂಗ್ ಶಸ್ತ್ರಾಸ್ತ್ರಗಾರ ದಾಳಿ. ಎಸ್, ಸೊ ಈ ಒಂದು ದಾಳಿ ನಡೆದಿರುವಂಥದ್ದು 1930ರಲ್ಲಿ. ಸೊ ಇದು ಯಾರ ನೇತೃತ್ವದಲ್ಲಿ ನಡೆಯುತ್ತೆ ಅಂತಂದರೆ ಸೂರೇಶ್ ಸೇನ್. ಎಸ್, ಸೊ ಏನಾಗುತ್ತೆ ಅಂದರೆ ಇದು ಚಿತ್ತಗಾಂಗ್ ಅನ್ನುವಂಥದ್ದು ಇಲ್ಲಿ ಶಸ್ತ್ರಾಸ್ತ್ರಗಳನ್ನು ಸಂಗ್ರಹಣೆಯನ್ನು ಮಾಡಲಾಗಿರುತ್ತೆ. ಈ ಶಸ್ತ್ರಾಸ್ತ್ರಗಳನ್ನು ಕದಿಯುವಂಥ ಕೆಲಸವೇ ಏನಾಗಿರುತ್ತೆ ಈ ಒಂದು ದಾಳಿಯ ಒಂದು ಪ್ರಮುಖ ಉದ್ದೇಶ ಆಗಿರುತ್ತೆ. Now let us move on to the next topic. Why the location of China's earthquake matters. Yes, so ಇದಕ್ಕೆ ಈ ಒಂದು ಚೀನಾಕ್ಕೆ ಹೊಂದಿಕೊಂಡಿರುವಂಥ ಟಿಬೆಟ್ ಆಗಿರ್ಬೋದು, ನೇಪಾಳ ಮತ್ತು ಭಾರತದ ಹಲವು ಭಾಗಗಳಲ್ಲಿ ಭೂಕಂಪನ ಆಗಿದೆ. ಸೊ ಈ ಹಿನ್ನೆಲೆಯಲ್ಲಿ ಡಿಸ್ಕಸ್ ಮಾಡ್ತಾ ಇರುವಂಥದ್ದು ನಾವು ಈ ಒಂದು ಚೀನಾದ ಪ್ರದೇಶದ ಬಗ್ಗೆ. ಅಂದರೆ ಚೀನಾ ಅನ್ನುವಂಥದ್ದು ಏನಂತಂದರೆ ಈ ಒಂದು ಭೂಕಂಪ ಆಗುವಂಥ ಆಯಕಟ್ಟಿನ ಸ್ಥಳಗಳಲ್ಲಿದೆ. ಸೊ ಇದು ಏನಕ್ಕೆ ಮ್ಯಾಟರ್ ಆಗುತ್ತೆ ಅನ್ನುವಂಥದ್ದು. ಎಸ್, ಸೊ ನಾವಿವಾಗ ಈ ಅರ್ಥಕ್ವೇಕ್ ಡೀಟೇಲ್ನ ನೋಡೋದಾದರೆ 7.1 ಮ್ಯಾಗ್ನಿಟ್ಯೂಡ್ ಅರ್ಥಕ್ವೇಕ್ ಸ್ಟ್ರಕ್ ಟಿಬೆಟ್ ಇನ್ ಚೀನಾ ಆ್ಯಂಡ್ ನೇಪಾಳ ಆಟ್ 6:30 AM ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಆನ್ January 7. ಸೊ January 7 ಏನಾಗುತ್ತೆ ಅಂತಂದರೆ ಈ ಟಿಬೆಟಿನ್ ಚೀನಾದಲ್ಲಿ ಮತ್ತು ನೇಪಾಳದಲ್ಲಿ ಭೂಕಂಪನ ಆಗತ್ತೆ. ಸೊ ಏನು ಈ ಭೂಕಂಪನ ಆಗುವಂಥ ಸ್ಥಳ ಏನಿದೆ ಅಂದರೆ ಈ ಮೌಂಟ್ ಎವರೆಸ್ಟ್ ಏನಿದೆ ಇದಕ್ಕಿಂತ ನಾರ್ತ್ಗೆ 80 ಕಿಲೋಮೀಟರ್ ದೂರದಲ್ಲಿರುವಂಥದ್ದು ಈ ಒಂದು ಭೂಕಂಪನ ಆಗುವಂಥ ಸ್ಥಳ, ಎಪಿಸೆಂಟರ್ ಅನ್ನುವಂಥದ್ದು. ಹಾಗೆ ಈ ಒಂದು ಘಟನೆಯಲ್ಲಿ ಸುಮಾರು 95 ಜನರು ಸಾವನ್ನಪ್ಪಿದ್ದಾರೆ, ಹಾಗೆ 130 ಜನರಿಗೆ ಗಾಯಗಳಾಗಿರುವಂಥದ್ದು. ಹಾಗಿದ್ರೆ ಈ ಒಂದು ಭೂಕಂಪ ಏನಾಗಿದೆ ಇದರಿಂದ ಬಾಧಿತರಾಗಿರುವಂಥ ಸ್ಥಳಗಳ ಬಗ್ಗೆ ನೋಡೋದಾದರೆ ದ ಕ್ವೇಕ್ ಅಕರ್ಡ್ ಇನ್ ಟಿಂಗ್ರಿ ಕೌಂಟಿ. ಎಸ್, ಸೊ ಇಲ್ಲಿ ಕೌಂಟಿ ಅಂತ ಮೆನ್ಷನ್ ಆಗಿದೆ. ನಾವು ನಮ್ಮ ಒಂದು ದೇಶಗಳಲ್ಲಿ ಯಾವ ರೀತಿ ರಾಜ್ಯಗಳಲ್ಲಿ ಜಿಲ್ಲೆಗಳನ್ನ ಏನು ನೋಡ್ತೀವಿ, ಸೊ ಅದೇ ರೀತಿ ಜಿಲ್ಲೆಗಳನ್ನ ಅಲ್ಲಿ ಕೌಂಟಿಗಳಂತ ಕರೀತಾರೆ. ಎಸ್, ಸೊ ಇದು ಸಿಗಸ್ತೆ ರೀಜನ್ ಟಿಬೆಟ್ನಲ್ಲಿ ಬರುತ್ತೆ. ಸೊ ಈ ಒಂದು ರೀಜನ್ಗಳು ಏನಾಗಿದೆ ಅಂತಂದರೆ ಈ ಒಂದು ಭೂಕಂಪನದಿಂದ ಬಾಧಿತರಾಗಿರುವಂಥ ಸ್ಥಳಗಳಾಗಿದೆ.
ಹಾಗೆ ಈ ಟಿಂಗ್ರಿ ಇಸ್ ದ ನಿಯರ್ ಮೌಂಟ್ ಎವರೆಸ್ಟ್ ಆ್ಯಂಡ್ ಹೋಲ್ಡ್ಸ್ ಸ್ಪಿರಿಚುವಲ್ ಸಿಗ್ನಿಫಿಕೆನ್ಸ್ ಆಟ್ ದ ಸೀಟ್ ಆಫ್ ಪಂಚನ್ ಲಾಮಾ. ಸೊ ಇದು ಏನಂತಂದರೆ ಈ ಟಿಂಗ್ರಿ ಅನ್ನುವಂಥ ಏನು ಈ ಕೌಂಟಿ ಏನಿದೆ, ಸೊ ಇದು ಮೌಂಟ್ ಎವರೆಸ್ಟ್ಗೆ ಸಮೀಪದಲ್ಲಿರುವಂಥದ್ದು. ಹಾಗೆ ಇದು ಆಧ್ಯಾತ್ಮಿಕ ಒಂದು ಮಹತ್ವವನ್ನು ಕೂಡ ಹೊಂದಿದೆ. ಯಾಕಂದರೆ ಇದು ಪಂಚನ್ ಲಾಮಾ ಅವರ ಒಂದು ಸ್ಥಳ ಕೂಡ ಆಗಿದೆ. ಹಾಗೆ ದ ರೀಜನ್ ಈಸ್ ಆಲ್ಸೋ ಗೇಟ್ವೇ ಫಾರ್ ಟೂರಿಸಮ್, ದೋ ಟೂರಿಸ್ಟ್ ಆಕ್ಟಿವಿಟೀಸ್ ಲೋ ಡ್ಯೂರಿಂಗ್ ದ ವಿಂಟರ್. ಎಷ್ಟು ಈ ಒಂದು ಸ್ಥಳದ ಮಹತ್ವವನ್ನು ನೋಡೋದಾದರೆ ಈ ಒಂದು ಸ್ಥಳ ಪ್ರವಾಸೋದ್ಯಮದ ಸ್ಥಳ ಕೂಡ ಆಗಿದೆ. ಆದರೆ ವಿಂಟರ್ ಸೀಸನಲ್ಲಿ ಇಲ್ಲಿ ಪ್ರವಾಸಿಗರ ಸಂಖ್ಯೆ ಕಡಿಮೆ ಅನ್ನುವಂಥದ್ದು ಇರುತ್ತೆ. ಹಾಗಿದ್ರೆ ಈ ಒಂದು ಏನು ಭೂಕಂಪನ ಆಗಿರೋದ್ರಿಂದ ಇದರಿಂದ ಯಾವೆಲ್ಲ ರೀತಿಯ ಪರಿಣಾಮಗಳಾಗತ್ತೆ ಅನ್ನುವಂಥದ್ದನ್ನು ನೋಡೋದಾದರೆ, ದ ಎಪಿಸೆಂಟರ್ ಈಸ್ ಇನ್ ದ ಲಾಸಾ ಟೆರೈನ್, ಹೋಮ್ ಟು ಅ ಮೇಜರ್ ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ ಆನ್ ದ ಯಾಲುಂಗ್ ಸಾಂಗ್ಪೋ ರಿವರ್ ವಿಚ್ ಕುಡ್ ಅಫೆಕ್ಟ್ ವಾಟರ್ ಫ್ಲೋ ಟು ಇಂಡಿಯಾ ಬ್ರಹ್ಮಪುತ್ರ ರಿವರ್. ಸೊ ಇಲ್ಲಿರುವಂಥ ಮೇಜರ್ ಕನ್ಸರ್ನ್ ಏನಂತಂದ್ರೆ, ಚೀನಾ ಏನು ಮಾಡ್ತಾ ಇದೆ ಅಂತಂದ್ರೆ ವಿಶ್ವದ ಅತಿ ದೊಡ್ಡ ಒಂದು ಅಣೆಕಟ್ಟನ್ನು ನಿರ್ಮಾಣವನ್ನು ಏನು ಮಾಡ್ತಾ ಇದೆ, ಆ ನಿರ್ಮಾಣ ಮಾಡುವಂಥ ಅಣೆಕಟ್ಟು ಏನಿದೆ ಅಂತಂದರೆ ಈ ಲಾಸಾ ಟೆರೈನ್ನಲ್ಲಿ ಬರುತ್ತೆ. ಈ ಲಾಸಾ ಟೆರೈನ್ ಏನಂತಂದರೆ ಇದು ಎಪಿಸೆಂಟರ್ ಆಗಿದೆ. ಅಂದರೆ ಇಲ್ಲಿ ಆಗಾಗ್ಗೆ ಇಲ್ಲಿ ಏನಾಗುತ್ತೆ ಭೂಕಂಪನಗಳು ಸಂಭವಿಸುತ್ತೆ. ಸೊ ಈ ಒಂದು ಕಾರಣಗಳಿಂದಾಗಿ ಏನು ಮಾಡ್ತಾ ಇದೆ, ಭಾರತ ಅದಕ್ಕೆ ವಿರೋಧವನ್ನು ಮಾಡ್ತಾ ಇದೆ. ಯಾಕಂತಂದ್ರೆ ಅಲ್ಲಿ ಭೂಕಂಪಗಳು ಏನಾದರೂ ಆದರೆ, ಸಡನ್ನಾಗಿ ಬ್ರಿಡ್ಜ್ ಏನಾದರೂ ಕೊಲಾಪ್ಸ್ ಆದರೆ, ಸೊ ಅಲ್ಲಿ ಹೆಚ್ಚಾಗಿ ಏನಂತಂದರೆ ಈ ಒಂದು ಈಶಾನ್ಯ ರಾಜ್ಯಗಳೇನಿದೆ, ಸೊ ಅಸ್ಸಾಂ ಆಗಿರ್ಬೋದು ಮತ್ತು ಅರುಣಾಚಲ ಪ್ರದೇಶಗಳಲ್ಲಿ ಏನಾಗುತ್ತೆ ಪ್ರವಾಹ ಆಗತ್ತೆ ಅನ್ನುವಂಥ ಕಾರಣಕ್ಕಾಗಿ ಏನು ಮಾಡ್ತಾ ಇದ್ದಾರೆ, ಭಾರತ ಇಲ್ಲಿ ಈ ಒಂದು ಅಣೆಕಟ್ಟನ್ನು ನಿರ್ಮಾಣಕ್ಕಾಗಿ ಇಲ್ಲಿ ವಿರೋಧವನ್ನು ಮಾಡ್ತಾ ಇದೆ. ಹಾಗೆ earthquake in the region can destabilize glaciers, alter river courses and increase flood risk, impacting millions reliant on Himalayan water resources. ಸೊ ಇವಾಗ ಈ ಒಂದು ರೀಜನಲ್ಲಿ ಏನು ಭೂಕಂಪನಗಳು ಏನಾಗುತ್ತೆ, ಸೊ ಇದರಿಂದ ಏನಾಗ್ಬೋದು ಅಂತಂದರೆ ಇದು ನದಿಗಳ ಹರಿವಿನ ಮೇಲೆ ಪರಿಣಾಮವನ್ನು ಕೂಡ ಬೀರ್ಬೋದು. ಹಾಗೆ ಅಲ್ಲಿ ಪ್ರವಾಹವನ್ನು ಕೂಡ ಉಂಟು ಮಾಡಬಹುದು ಅನ್ನುವಂಥ ಕನ್ಸರ್ನ ಇಲ್ಲಿ ಭಾರತ ವ್ಯಕ್ತಪಡಿಸ್ತಾ ಇರುವಂಥದ್ದು. So since 1950, over 21 earthquake of magnitude 6 or higher have occurred in the Lhasa terrain. ಸೊ ಇಲ್ಲಿ 1950ರಿಂದ ಸುಮಾರು 21 ಬಾರಿ ಏನಾಗಿದೆ ಅಂತಂದರೆ ಈ ಒಂದು ಲಾಸಾ ಟೆರೈನ್ನಲ್ಲಿ ಭೂಕಂಪನಗಳು ಆಗಿರುವಂಥದ್ದು. ನಾವು ಲೆಟ್ ಅಸ್ ಮೂವ್ ಟು ದ ನೆಕ್ಸ್ಟ್ ಟಾಪಿಕ್. ಸೊ ಈ ಒಂದು ಆರ್ಟಿಕಲಲ್ಲಿರುವಂಥ ಕೀವರ್ಡ್ ಏನಂತಂದ್ರೆ ಪನಾಮ ಕೆನಲ್ಗಳ ಬಗ್ಗೆ ಮೆನ್ಷನ್ನ ಮಾಡಿದ್ದಾರೆ. ಸೊ ನಾವಿವಾಗ ಈ ಒಂದು ಪನಾಮ ಕೆನಲ್ ಬಗ್ಗೆ ನೋಡೋಣ. ಸೊ ಇಲ್ಲಿ ಏನು ಹೇಳ್ತಾರೆ ಡೊನಾಲ್ಡ್ ಟ್ರಂಪ್ ರಿಫ್ಯೂಸ್ ಟು ರೂಲ್ ಔಟ್ ಮಿಲಿಟರಿ ಇಂಟರ್ವೆನ್ಷನ್ ಓವರ್ ದ ಪನಾಮ ಕೆನಲ್ ಆ್ಯಂಡ್ ಗ್ರೀನ್ಲ್ಯಾಂಡ್, ಬೋತ್ ಆಫ್ ವಿಚ್ ಹಿ ಹ್ಯಾಡ್ ಸೇಡ್ ಹಿ ವಾಂಟ್ಸ್ ದ US ಕಂಟ್ರೋಲ್. ಸೊ ಈ ಎರಡೂ ರೀಜನ್ಗಳ ಮೇಲೆ ಪನಾಮ ಕೆನಲ್ ಮತ್ತು ಗ್ರೀನ್ಲ್ಯಾಂಡ್ ಏನಿದೆ ಇವುಗಳ ಮೇಲೆ US ತನ್ನ ಕಂಟ್ರೋಲ್ನ ತೆಗೆದುಕೊಳ್ಬೇಕಂತ ಹೇಳಿ ಡೊನಾಲ್ಡ್ ಟ್ರಂಪ್ ಅವರು ಬಯಸಿದ್ದಾರೆ. ಸೊ ಇಲ್ಲಿ ಈ ಹಿಂದೆನೂ ಕೂಡ ನಾವು ಪನಾಮ ಕೆನಲ್ ಬಗ್ಗೆ ಡಿಸ್ಕಷನ್ ಮಾಡಿದ್ದೀವಿ. ಸೊ ಈ ಪನಾಮ ಕೆನಲ್ ಅನ್ನುವಂಥದ್ದು ಒಂದು ಆರ್ಟಿಫಿಷಿಯಲ್ ಒಂದು ಕೆನಲ್ ಆಗಿದೆ, ಅಂದರೆ ಮಾನವ ನಿರ್ಮಿತ ಒಂದು ಕೆನಲ್ ಆಗಿದೆ. ಸೊ ಇದು ಅಟ್ಲಾಂಟಿಕ್ ಓಷನ್ ಮತ್ತು ಪೆಸಿಫಿಕ್ ಓಷನ್ನ ಸಂಪರ್ಕಿಸುತ್ತೆ. ಸೊ ಇದರ ಬಗ್ಗೆ ಒಂದಿಷ್ಟು ಕೀ ಫ್ಯಾಕ್ಟ್ಸನ್ನು ನೋಡೋದಾದರೆ, ಸೊ ಇದು 80 ಕಿಲೋಮೀಟರ್ ಉದ್ದ ಇರುವಂಥ ಒಂದು ಕೆನಲ್ ಆಗಿದೆ. ಸೊ ಇದು ಎಲ್ಲಿ ಬರುತ್ತೆ ಅಂದರೆ ಈ ಇಸ್ತಮಸ್ ಆಫ್ ಪನಾಮದಲ್ಲಿ ಕಂಡುಬರುತ್ತೆ. ಹಾಗೆ ಇದನ್ನು ಯಾವಾಗ ಓಪನ್ ಮಾಡಲಾಗುತ್ತೆ, ಆಗಸ್ಟ್ 15, 1914 ಅಂದು. ಸೊ ಇದರ ಸದ್ಯದ ಒಂದು ಆಪರೇಟರ್ ಯಾರಾಗಿದ್ದಾರೆ ಅಂದರೆ ಪನಾಮ ಕೆನಲ್ ಅಥಾರಿಟಿ. ಸೊ ಆಫ್ಟರ್ ಕಂಟ್ರೋಲ್ ವಾಸ್ ಹ್ಯಾಂಡೆಡ್ ಓವರ್ ಫ್ರಾಮ್ ದ ಯುನೈಟೆಡ್ ಸ್ಟೇಟ್ಸ್ ಟು ಪನಾಮ ಆನ್ ಡಿಸೆಂಬರ್ 31, 1914. ಸೊ ಏನು 1914ರಲ್ಲಿ ಇದನ್ನು ನಿರ್ಮಾಣವನ್ನು ಮಾಡಲಾಗತ್ತೆ. ಸೊ ಅಂದಿನಿಂದ 1999ರವರೆಗೆ ಈ ಒಂದು ಕಾಲುವೆಯನ್ನು ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾದವರು ಇದನ್ನು ನಿರ್ವಹಣೆಯನ್ನು ಮಾಡ್ತಾ ಇರ್ತಾರೆ. ಆದರೆ 1999ರಿಂದ ಇದರ ಒಂದು ನಿರ್ವಹಣೆಯನ್ನು ಪನಾಮ ಕೆನಲ್ ಅಥಾರಿಟಿ ಅವರಿಗೆ ವಹಿಸಿಕೊಡಲಾಗತ್ತೆ. ಸೊ ಇದರ ಒಂದು ರಚನೆ ಯಾವ ರೀತಿ ಆಯಿತು ಅನ್ನುವಂಥದ್ದನ್ನು ನೋಡೋದಾದರೆ, ಸೊ ಇನಿಷಿಯಲಿ ಅಟೆಂಪ್ಟೆಡ್ ಬೈ ದ ಫ್ರಾನ್ಸ್ ಅಂಡರ್ ದ ಫೆರ್ಡಿನಾಂಡ್ ಡಿ ಲೆಸೆಪ್ಸ್ ಇನ್ ದ 1880. ಸೊ ಇದರ ಆರಂಭದಲ್ಲಿ ಫ್ರಾನ್ಸ್ ಅವರು ನಿರ್ಮಾಣವನ್ನು ಮಾಡಬೇಕಂತ ಹೇಳಿ ನಿರ್ಧಾರವನ್ನು ಮಾಡಿರ್ತಾರೆ. ಬಟ್ ಏನಾಗುತ್ತೆ ಅಂದರೆ ದ ಪ್ರೊಜೆಕ್ಟ್ ಫೇಲ್ಡ್ ಡ್ಯೂ ಟು ದ ಡಿಸೀಸಸ್, ಮಲೇರಿಯಾ, ಯೆಲ್ಲೋ ಫೀವರ್ ಆ್ಯಂಡ್ ಎನ್ವಿರಾನ್ಮೆಂಟ್ ಚಾಲೆಂಜಸ್. ಸೊ ಈ ಒಂದು ಸಂದರ್ಭದಲ್ಲಿ ಏನಾಗುತ್ತೆ ಅಂತಂದರೆ
ಅಲ್ಲಿ ಹಲವಾರು ಕಾಯಿಲೆಗಳು ಕಾಣಿಸಿಕೊಳ್ಳುತ್ತೆ. ಮಲೇರಿಯಾ ಆಗಿರ್ಬೋದು, ಯೆಲ್ಲೋ ಫೀವರ್ ಅಂತ ಕಾಯಿಲೆಗಳು ಕಾಣಿಸಿಕೊಳ್ಳುತ್ತೆ. ಸೊ ಈ ಒಂದು ಕಾರಣಕ್ಕಾಗಿ ಮತ್ತು ಹಲವಾರು ರೀತಿ ಒಂದು ಎಂಜಿನಿಯರಿಂಗ್ ಚಾಲೆಂಜಸ್, ಅಂದರೆ ಅದಕ್ಕೆ ಅಪಾರವಾದಂಥ ಒಂದು ತಂತ್ರಜ್ಞಾನ ಬೇಕಾಗತ್ತೆ, ಅಪಾರವಾದಂಥ ಒಂದು ಏನು ಇಲ್ಲಿ ಇಂಜಿನಿಯರ್ಗಳು ಬೇಕಾಗತ್ತೆ. ಈ ರೀತಿ ಒಂದು ಸವಾಲುಗಳಲ್ಲಿ ಎದುರಾಗತ್ತೆ. ಸೊ ಈ ಒಂದು ಕಾರಣಕ್ಕಾಗಿ ಏನು ಮಾಡುತ್ತೆ ಅಂದರೆ ಫ್ರಾನ್ಸ್ ಈ ಒಂದು ಯೋಜನೆಯಿಂದ ಹಿಂದೆ ಸರಿಯುತ್ತೆ. ಸೊ ನಂತರ ಏನು ಮಾಡುತ್ತೆ, ಈ ಒಂದು ಯೋಜನೆಯನ್ನು ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾದವರು ವಹಿಸ್ಕೊಳ್ತಾರೆ 1904ರಲ್ಲಿ. ಅದನ್ನು 1914ರಲ್ಲಿ ಸಂಪೂರ್ಣವನ್ನು ಮಾಡ್ತಾರೆ. ಸೊ ಈ ಒಂದು ಕೆನಾಲ್ನ ಒಂದು ಆರ್ಥಿಕ ಮಹತ್ವವನ್ನು ನೋಡೋದಾದರೆ, ದ ಕೆನಾಲ್ ಸಿಗ್ನಿಫಿಕೆಂಟ್ಲಿ ರೆಡ್ಯೂಸಸ್ ದಿ ಟ್ರಾವೆಲ್ ಡಿಸ್ಟೆನ್ಸ್ ಆಫ್ ಫಾರ್ ಶಿಪ್ಸ್, ಸೇವಿಂಗ್ ಥೌಸಂಡ್ಸ್ ಆಫ್ ಮೈಲ್ಸ್ ಆ್ಯಂಡ್ ವೀಕ್ ಆಫ್ ಟ್ರಾನ್ಸಿಟ್ ಟೈಮ್. ಸೊ ಅಂದರೆ ಇದು ತಮ್ಮ ಪ್ರಯಾಣದ ವೆಚ್ಚವನ್ನು, ಹಡಗುಗಳ ಪ್ರಯಾಣದ ಒಂದು ಸಮಯವನ್ನು ಏನು ಮಾಡುತ್ತೆ ಅಂದರೆ ಉಳಿತಾಯವನ್ನು ಮಾಡುತ್ತಾ. ಹಾಗೆ ಇದು ಮೇಜರ್ ವೀಜರ್ಸ್, ಅಂದರೆ ಈ ಒಂದು ಭಾಗದಲ್ಲಿ ಹಲವಾರು ದೇಶಗಳ ಒಂದು ನೌಕಾ ಅಂದರೆ ಶಿಪ್ಗಳು ಕೂಡ ಇದರಲ್ಲಿ ಹಾದು ಹೋಗುತ್ತೆ. ಸೊ ಅದರಲ್ಲಿ ಪ್ರಮುಖವಾಗಿ ಯುನೈಟೆಡ್ ಸ್ಟೇಟ್ಸ್ ಆಗಿರ್ಬೋದು, ಚೀನಾ ಆಗಿರ್ಬೋದು ಮತ್ತು ಜಪಾನ್ ಹಡಗುಗಳು ಕೂಡ ಈ ಒಂದು ಮಾರ್ಗವನ್ನು ಬಳಸಿಕೊಳ್ಳುತ್ತೆ. ಸೊ ಇದರ ಕುರಿತಾಗಿರುವಂಥ ಒಂದಿಷ್ಟು ಕುತೂಹಲಕಾರಿ ಅಂಶಗಳನ್ನು ನೋಡೋದಾದರೆ, ದ ಕೆನಾಲ್ ಆಪರೇಟ್ಸ್ ಥ್ರೂ ಅ ಗ್ರಾವಿಟಿ ಬೇಸ್ಡ್ ವಾಟರ್ ಸಿಸ್ಟಮ್ ಟು ಫಿಲ್ ಆ್ಯಂಡ್ ಎಂಪ್ಟಿ ದ ರಾಕ್ಸ್. ಹಾಗೆ ಇದನ್ನು ಸುಮಾರು ಓವರ್ 1 million ವೆಸಲ್ಸ್ ಹ್ಯಾವ್ ಪಾಸ್ಡ್ ಥ್ರೂ ದ ಕೆನಾಲ್ ಸಿನ್ಸ್ ಇಟ್ಸ್ ಓಪನಿಂಗ್. ಏನು 1914ರಲ್ಲಿ ಇದು ಓಪನ್ ಆಗುತ್ತೆ. ಸೊ ಅಲ್ಲಿಂದ ಇಲ್ಲಿಯವರೆಗೆ ಸುಮಾರು 1 million ಅಂತಂದರೆ 10 ಲಕ್ಷಕ್ಕೂ ಹೆಚ್ಚೇನಾಗಿದೆ ಅಂತಂದರೆ ಹಡಗುಗಳು ಈ ಒಂದು ಮಾರ್ಗದ ಮೂಲಕ ಹೋಗಿರುವಂಥದ್ದು. So now let us move on to the next topic. India used to jointly manufacture interoperable sonobuoys for Navy. ಸೊ ಇಲ್ಲಿರುವಂಥ ಕೀವರ್ಡ್ ಏನಂತಂದರೆ ಸೋನೋಬಯಾಸ್ ಅನ್ನುವಂಥದ್ದು. ಈ ಸೋನೋಬಯಾಸನ್ನು ಎದಕ್ಕೆ ಯೂಸ್ ಮಾಡ್ತಾರೆ ಅಂತಂದರೆ ಇದನ್ನು ನೇವಿಗಳಲ್ಲಿ ಬಳಕೆನ ಮಾಡ್ಕೊಳ್ತಾರೆ. ಸೊ ಏನಿವಾಗ ಸಬ್ಮರೀನ್ಗಳೇನಿರುತ್ತೆ, ಸಬ್ಮರೀನ್, ಸೊ ಇವುಗಳು ಏನಾದರೂ ಡೀಪ್ ಸಿಗಳಲ್ಲಿ, ಡೀಪ್ ಸಿ ಮತ್ತು ಡೀಪ್ ಓಷನ್ ಏನಿರುತ್ತೆ, ಸೊ ಈ ಡೀಪ್ ಓಷನ್ ಮತ್ತು ಡೀಪ್ ಸಿಗಳಲ್ಲಿ ಹಾದು ಹೋಗುವಂಥ ಸಬ್ಮರೈನ್ಗಳನ್ನ ಪತ್ತೆ ಹಚ್ಚಲಿಕ್ಕೆ ಇವುಗಳನ್ನ ಬಳಸಿಕೊಳ್ಳಲಾಗ್ತಾ ಇದೆ. ಸೊ ಈ ರೀತಿಯ ಒಂದು ಏನು ಸೋನೋಬಯಾಸ್ಗಳನ್ನ ಕನ್ಸ್ಟ್ರಕ್ಟ್ ಮಾಡುವಲ್ಲಿ ಅಥವಾ ಮ್ಯಾನುಫ್ಯಾಕ್ಚರ್ ಮಾಡುವಂಥ ಇದರಲ್ಲಿ ಭಾರತ ಮತ್ತು US ಎರಡೂ ಕೂಡ ಇವುಗಳನ್ನ ಜಂಟಿಯಾಗಿ ಅಭಿವೃದ್ಧಿಯನ್ನು ಮಾಡ್ತಾ ಇದೆ ಅಂತ ಹೇಳಿ ಈ ಒಂದು ಆರ್ಟಿಕಲಲ್ಲಿ ಕೊಟ್ಟಿದ್ದಾರೆ. ಸೊ ಇದಿಷ್ಟು ಈ ದಿನದ ದ ಹಿಂದೂ ದಿನಪತ್ರಿಕೆಯ ಸುದ್ದಿ ವಿಶ್ಲೇಷಣೆ ಆಗಿತ್ತು. ನಮಸ್ಕಾರ.